ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿ ಟ್ರೇಡ್ ಇತ್ತು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ನೋಡೋದಾದರೆ ಟಾಪ್ ಗೇನರ್ ಅಂತಂದರೆ ಇವತ್ತು ಹಿಂಡಾಲ್ಕೋ ಅಂತ ಕಾಣಿಸ್ತಾ ಇದೆ, 2.18% ಬಂದಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ಭಾರತಿ ಏರ್ಟೆಲ್ ಅಂತ ಕಾಣಿಸ್ತಾ ಇದೆ, 1.74%. ರಿಲಯನ್ಸಲ್ಲಿ ಆಲ್ಮೋಸ್ಟ್ 1% ಫಾಲ್ ಬಂದಿದೆ, ಆದರೆ ಅದನ್ನ ಕಾಂಪನ್ಸೇಟ್ ಮಾಡೋಕ್ಕೆ ನಮಗೆ HDFC ಬ್ಯಾಂಕಲ್ಲಿ ಆಲ್ಮೋಸ್ಟ್ 0.8% ಬಂತು. ಹಾಗಾಗಿ ಅದೇ ಝೋನಲ್ಲಿ ನೀವು ಡೈಲಿ ಝೋನಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ನಿನ್ನೆಗೂ ಇವತ್ತಿಗೂ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ. ಇವತ್ತು 15-20 ಪಾಯಿಂಟ್ಗಿಂತ ಜಾಸ್ತಿ ಯಾರಾದರೂ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೋಗಿದ್ದರೆ ಅಪರಾಧ ಅಂತಲೇ ಹೇಳ್ತೀನಿ. ಇನ್ನೇನು ಹೇಳೋಣ, ಅದನ್ನ ಗ್ರೂಪಲ್ಲಿ ಕೂಡ ಅಪ್ಡೇಟ್ ಕೊಟ್ಟಿದ್ದೆ ನಾನು. ಸೊ ಟ್ರೇಡ್ ಇತ್ತು, ಆದರೆ ಕರೆಕ್ಟಾಗಿ ಎಂಟ್ರಿ ಆಗಿದ್ದರೆ ನಿಮಗೆ ಒಂದು 15-20 ಪಾಯಿಂಟು ಟ್ರೇಡ್ ಸಿಗ್ತಾ ಇತ್ತು ಅಷ್ಟೇ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಅಂತ. ಮೊದಲನೇದಾಗಿ ನಿಫ್ಟಿನಲ್ಲಿ ನೋಡ್ತಾ ಬರೋಣ. ಸೊ ನಿಫ್ಟಿನಲ್ಲಿ ಮಾರ್ಕೆಟ್ ಮತ್ತೆ ಕೆಳಮುಖ ಅಂತ ಹೇಳಿ ನಾನು ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಯಾಕೆಂದರೆ ಅದಕ್ಕೆ ಕನ್ಫರ್ಮೇಷನ್ ನಾಳೆ ಸಿಗಬೇಕು. ಹಾಗಂತ ನಾಳೆ ಏಕ್ದಮ್ ಹೋಗಿ ಪಿಗೆ ತೊಗೊಳಕ್ಕೆ ಹೋಗ್ಬಿಡಿ. ಯಾಕಿಂತ ಹೇಳ್ತಾ ಇದ್ದೀನಿ ಅಂದರೆ, ಈ ವಾರದಲ್ಲಿ ನೀವು ನೋಡ್ತಾ ಬರೋದಾದರೆ ನಿಫ್ಟಿ ಅಫ್ಕೋರ್ಸ್ ಒಂದೇ ರೇಂಜಲ್ಲಿತ್ತು, ಬಟ್ ಡೈಲಿ ಬೇಸಿಸಲ್ಲಿ ಒಂದು ಹೈನ ಮಾಡ್ಕೊಂಡು ಹೋಗ್ತಾ ಇತ್ತು. ಒಂದು ಕ್ಲೋಸಿಂಗ್ ಬೇಸಿಸ್ ಬಂದಾಗ ಮಾರನೇ ದಿನಕ್ಕೆ ಒಂದು ಹೈ ಥರ ಹೋಗ್ತಾ ಇತ್ತು, ಅಥವಾ ಫ್ಲಾಟಲ್ಲಿ ಕ್ಲೋಸ್ ಆಗ್ತಾ ಇತ್ತು. ಇವತ್ತು ಸ್ವಲ್ಪ ಕೆಳಮುಖ ಥರ ಒಂದು ಪ್ರೈಸ್ ಆ್ಯಕ್ಷನ್ ಆಗೋ ಥರ ಕಾಣಿಸ್ತಾ ಇದೆ. ಮೋರ್ ಓವರ್ ಏನೊಂದು ಡೈಲಿ ಕ್ಲೋಸಿಂಗ್ ಅಥವಾ ಲೋ ಅಂತ ಏನು ಮಾಡ್ತಾ ಇತ್ತು, ಆ ಪ್ಯಾಟ್ರನ್ ಇವಾಗ ಒಂದು ಬ್ರೇಕ್ ಆಗೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಇವತ್ತಿನ ಲೋ ಮಾಡಿದಂಥದ್ದು ಅದರಿಂದ ಆಚೆ ಬಂದಂಗೆ ಕಾಣಿಸ್ತಾ ಇದೆ. ಸೊ ನಿನ್ನೆ ನಾವೇನು ಮಾತಾಡ್ಕೊಂಡಿದ್ವಿ, 19,260 ಬಿಟ್ಟು ಕೆಳಗಡೆ ಬರೋ ತನಕ ಪಿ ಕಡೆ ಯೋಚನೆ ಮಾಡೋಗಿಲ್ಲ ಅಂತ ಅಂದ್ಕೊಂಡಿದ್ವಿ. ನಾಳೆಗೆ ಅದನ್ನು ನಾವು 19,300ಕ್ಕೆ ಶಿಫ್ಟ್ ಮಾಡ್ಕೋಬೋದು. ಅಫ್ಕೋರ್ಸ್ ನಿಮಗೆ ಲಾಸ್ಟ್ ಒಂದು 30 ಮಿನಿಟ್ಸಲ್ಲಿ ಸೂಪರ್ ಆಗಿರುವಂಥ ಮೂವ್ ಬಂದಿದೆ. 19,300ನ ನಾಳೆ ಬಿಟ್ಕೊಡ್ಬಾರ್ದು ನಿಫ್ಟಿ. ಅಕಸ್ಮಾತ್ 19,300ರಿಂದ ಕೆಳಗಡೆ ಬರ್ತಾ ಇದೆ ಅಂದರೆ 19,260ರಿಂದ 250 ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅಲ್ಲಿ ಪ್ರೈಸ್ ಆಕ್ಷನ್ ನೋಡ್ಕೊಳ್ಳಿ, ಅಲ್ಲಿ ಯಾವ ರೀತಿ ಆಗ್ತಿದೆ ಅನ್ನೋದು ನೋಡಿಕೊಂಡು ಮತ್ತೆ ನಾವು 19,220, 200 ಈ ಥರ 50 ಪಾಯಿಂಟ್ಸ್ಗಳು ಕೆಳಗಡೆ ಹೋಗ್ತಾ ಹೋಗ್ಬೋದು. ಮತ್ತು ಈ ಒಂದು ಫಾಲ್ ಕಂಟಿನ್ಯೂಷನ್ ಅಂತ ಆಗ್ತಾ ಹೋಗುತ್ತೆ. 19,250 ಏನಾದ್ರು ಬ್ರೇಕ್ ಆದರೆ ಸಕ್ಸಸ್ಫುಲಿ ಅದು ತುಂಬ ಡೇಂಜರ್ ಆಗುತ್ತೆ ನಿಫ್ಟಿಗೆ. ಯಾಕೆಂದರೆ ಈ ಪ್ಯಾಟರ್ನ್ ಅಟೆಂಡ್ ಮಾಡಿದ್ರು ವಾಪಸ್ ಫಾಲ್ ಆಗ್ತಾ ಇದೆ. ಸೊ ಇಲ್ಲಿಂದ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಸೊ ನಾವು ನೆಕ್ಸ್ಟು 19,100, 19,000 ಅದ್ರ ಕಡೆಗೆ ಫೋಕಸ್ ಮಾಡ್ತಾ ಹೋಗ್ಬೋದು. ಅಂದರೆ ಇನ್ನೂ ಒಂದು 100 ಪಾಯಿಂಟ್ಗಳು ಫಾಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನೋಡೋದಾದರೆ ಗ್ಯಾಪ್ ಏನು ನೆನ್ನೆ ಫಿಲ್ ಆಗಿತ್ತು ಅದನ್ನ ಇವತ್ತು ಕ್ಲೀನಾಗಿ ಮತ್ತೆ ಗ್ಯಾಪ್ ಅಪ್ಪಲ್ಲಿ ಕನ್ಫರ್ಮೇಷನ್ ಕೊಡ್ತು. ಇಲ್ಲಿ ಒಂದು ಈಗ ನೋಡಿ ಯಾವುದೊಂದು ಗ್ಯಾಪ್ ಅಂತ ಆಗಿತ್ತು ಅದೇ ಸಪೋರ್ಟ್ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗೇ ಆಗುತ್ತೆ. ಸೊ ಈಗ ಇದು ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇದೆ. ಸೊ ನಾಳೆ ಏನಾದರೂ ನೀವು ಕಂಫರ್ಟಬಲ್ ಆಗಿ ನಿಫ್ಟಿನಲ್ಲಿ ಸಿ ಪೊಸಿಷನ್ನ ನೀವು ಟ್ರೇಡ್ ಮಾಡಬೇಕು ಅಂತಂದರೆ 19,380 ಮೇಲ್ಗಡೆ ಯಾವ ರೀತಿ ಬಿಹೇವ್ ಆಗುತ್ತೆ ಅಂತ ನೋಡ್ಕೊಳ್ಳೋಗಿ. 19,380 ಮೇಲ್ಗಡೆ ಏನಾದ್ರು ಕ್ಲೋಸಿಂಗ್ ಕೊಡ್ತಿದೆ ಅಂದರೆ ನೀವು 19,420 ಅದ್ರ ಮೇಲ್ಗಡೆ ಅಂದರೆ 19,450, 460 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಈ ಶಾರ್ಟ್ ಕವರಿಂಗ್ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೋಬೋದು. ಅವಾಗ ಅಫ್ಕೋರ್ಸ್ ನಿಮಗೆ ಬ್ಯಾಂಕ್ ನಿಫ್ಟಿನೂ ಕೂಡ ಅದಕ್ಕೆ ಪೂರಕವಾಗಿರುವಂತಹ ಮೂವ್ನೇ ಬರಬೇಕು. ಫಿನ್ ನಿಫ್ಟಿನೂ ಕೂಡ ಅದೇ ರೀತಿ ಕಾಂಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಅಕಸ್ಮಾತ್ ಅದು ಆಗಲಿಲ್ಲ ಅಂತಂದರೆ ನೋಡಿ, ನಿನ್ನೆ ಎಲ್ಲಿ ಕ್ಲೋಸ್ ಆಗಿತ್ತೋ ಆಲ್ಮೋಸ್ಟ್ ಅದೇ ಝೋನಲ್ಲೇ ಕ್ಲೋಸ್ ಆಗಿದ್ವಿ. ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಒಳಗಡೆ ಇದ್ದೀವಿ ಸೊ ನಾಳೆ ಏನಾಗುತ್ತೆ, ಇದೇ ಝೋನಲ್ಲಿ ಉಳಿತು ಅಂತಂದರೆ ಎಕ್ಸ್ಪೈರಿ ದಿನ ಒಂದು ಕೆಳಗಡೆ ಮೂಮೆಂಟ್ ಅಥವಾ ಮೇಲ್ಗಡೆ ಮೂಮೆಂಟ್ ಬರೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಸದ್ಯಕ್ಕೆ ಯಾಕೋ ಸ್ವಲ್ಪ ವೀಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಪ್ರೈಸ್ ಆ್ಯಕ್ಷನು. ಬಟ್ ನಾಳೆ ಮಾರ್ಕೆಟ್ ಅದಕ್ಕೆ ಉತ್ತರ ಕೊಡಬೇಕು. ಇಲ್ಲ ನಾನು ಮೇಲಕ್ಕೆ ಹೋಗ್ತೀನಿ ಅಂತ ಹೇಳಿದಾದರೆ 19,380 ಅಥವಾ ಇವತ್ತಿನ ಏನೊಂದು ಹೈ ಮಾಡಿತ್ತೋ ಈ ಕ್ಯಾಂಡಲನ್ನು ಸಕ್ಸಸ್ಫುಲ್ ಆಗಿ ಬ್ರೇಕ್ ಮಾಡಿ ಮೇಲೆ ಹೋಗ್ಬೇಕು. ನೋಡಿ, ಇವತ್ತೊಂದು ಮಾರೋಬೋಜು ಕ್ಯಾಂಡಲ್ ಮಾಡಿದ್ದು ಇಡೀ ದಿನ ಆಲ್ಮೋಸ್ಟ್ ಅದೇ ಝೋನಲ್ಲೇ ಉಳ್ಕೊಂಡ್ವಿ. ಹಾಗಾಗಿ ಫಸ್ಟ್ 15 ಮಿನಿಟ್ಸ್ ಬಾರಲ್ಲಿ ನಿಮಗೆ ಇಂಥ ಒಂದು ದೊಡ್ಡ ಮಾರಬೋಜು ಕ್ಯಾಂಡಲ್ ಬಂದರೆ, ಅಂದರೆ ನಿಫ್ಟಿನಲ್ಲಿ ಒಂದು 50-60 ಪಾಯಿಂಟಿನ ಮಾರಬೋಜು ಕ್ಯಾಂಡಲ್ ಬಂತು ಅಂದರೆ ನೀವು ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ದಿನ ಅಂತ ಆಗಿರುತ್ತೆ. ಸೊ ಹುಷಾರಾಗಿರಬೇಕು. ಬಟ್ ಇಲ್ಲಿ ಪಿ ಟ್ರೇಡ್ಗೆ ಕನ್ಫರ್ಮೇಷನ್ ಇಲ್ಲ. ಯಾಕೆಂತಂದರೆ ನಿನ್ನೆ ಕ್ಲೋಸಿಂಗನ್ನು ಬಿಟ್ಟು ಕೆಳಗಡೆ ಬಂದಿಲ್ಲ. ಸೊ ಇಲ್ಲಿ ನಿಮಗೆ ಇದೇ ಒಂದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಯಿತು. ಇಲ್ಲಿಂದ ನೀವು ಒಂದು ಸಣ್ಣದಾಗಿ ಮೇಲ್ಗಡೆ ತನಕ ಹೇಳಿದೆ ಕೂಡ ಗ್ರೂಪಲ್ಲಿ 19,360 ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಆ ಟ್ರೇಡ್ ನಿಮಗೆ ಮಾಡಲಿಕ್ಕೆ ಸಿಕ್ಕಿತ್ತು. ಕೆಲವರು ಈ ಟ್ರೇಡ್ನು ಮಾಡಿರ್ಬೋದು, ಬಟ್ ನನಗೆ ಕಂಫರ್ಟಬಲ್ ಆಗಿದ್ದಿತ್ತು. ಬಟ್ ನೀವು ತುಂಬ ಟೈಮ್ ಕೊಡಬೇಕಾಗುತ್ತೆ ಈ ಥರ ಟ್ರೇಡಲ್ಲಿ. ಹೇಗೇನು ಹೇಳಿದಾಗೆ ಇಷ್ಟೊಂದು ಪಾಯಿಂಟ್ಸ್ ಇದೆ ಅಂತ ಕಾಣಿಸಿದ್ರು ನಿಮಗೆ ಇಲ್ಲಿರೋದು ಒಂದು 40 ಪಾಯಿಂಟು, ಅದರಲ್ಲಿ ನಿಮಗೆ ಇಂದ ಮನೆ ಇದ್ರೂ ನಿಮಗೆ ಒಂದು 15 ಪಾಯಿಂಟ್ಗಳು ಹಿಡಿಯೋಕ್ಕೆ ಸಿಕ್ಕಿರುತ್ತೆ. ಯಾಕೆಂದರೆ ಮೂಮೆಂಟ್ ಆಗದಲ್ಲೇ ಮೇಲಕ್ಕೆ ಹೋಗ್ತಿದೆ ಅಂತಂದರೆ ನಿಮಗೆ ಪ್ರೀಮಿಯಮ್ಗಳು ಬಿಲ್ಡಪ್ ಆಗಿರೋದಿಲ್ಲ. ಸೊ ಆ ರೀತಿಯಾಗಿ ಒಂದು ಸೈಡ್ ವೇಸ್ ಡೇನೇ ಆಗಿತ್ತು. ಯಾರಾದರೂ ಆಪ್ಷನ್ ಸೆಲ್ಲಿಂಗ್ ಮಾಡಿದರೆ ನಿಮಗೆ ಒಳ್ಳೆ ಪ್ರಾಫಿಟ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಡಿಕೆ ಆಗಿರುತ್ತೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟು ನಾವು ಇವಾಗ ಬ್ಯಾಂಕ್ ನಿಫ್ಟಿ ಕಡೆ ಮೂವ್ ಆಗೋಣ. ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಅಫ್ಕೋರ್ಸ್ ಇವತ್ತೊಂದು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಏಕ್ದಮ್ ನಾನು ತೊಗೊಳಕ್ಕೆ ಹೋಗ್ಬಿಡಿ ಅಂತ ಹೇಳಿದ್ದೆ. ನೆನ್ನೆನೂ ನಾವು ಮಾತಾಡ್ಕೊಂಡಿದ್ದೆ, ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಮಗೆ ಟ್ರೇಡ್ ಇರೋದಿಲ್ಲ, ವೆಯ್ಟ್ ಮಾಡಬೇಕು ಅಂತ ನೆನ್ನೆ ಅಪ್ಡೇಟ್ ಕೊಟ್ಟಿದ್ದೆ ನಿಮಗೆ. ಸೊ 44,700ರಿಂದ 44,650 ಈ ಝೋನಲ್ಲಿ ಓಪನ್ ಆಯಿತು. ವಾಪಸ್ ಬರ್ತೀರಿ ಅಂತ ಅಂದಾಗ ಇಲ್ಲಿ ಈ ಒಂದು ರೀಟೆಸ್ಟ್ ಆಗಬೇಕು 44,500 ಅಂತ ನಿಮ್ಗೆ ಹೇಳಿದ್ದೆ. 500 ರೀಟೆಸ್ಟ್ ಆದಮೇಲೆ ಒಂದು ಸಿ ಟ್ರೇಡ್ ಇತ್ತಲ್ಲ ಸಣ್ಣ ಪ್ರಮಾಣದಲ್ಲಿ, ಈ ಟ್ರೇಡನ್ನ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ವಿ. ಬಟ್ ಯಾರಾದರೂ ಇಲ್ಲಿಂದನೇ ನೀವು ಟ್ರೇಡ್ ಮಾಡ್ಬೋದಾಗಿತ್ತು. ಬಟ್ ತುಂಬ ಪಾಸಿಟಿವ್ ಆಗಿದ್ದರಿಂದ ಥಿಂಗ್ಸು. ಸೊ ಆ ರೀತಿ ಮಾಡೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಬಟ್ ಅಫ್ಕೋರ್ಸ್ ನೀವು ಇಲ್ಲಿಂದ ಒಂದು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು. ಇಲ್ಲಿಂದ ಇನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಡೇ ಹೈನ ಆ ರೀತಿ ಒಂದು ಟ್ರೇಡ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಎಸ್ಪೆಷಲಿ ಫಸ್ಟ್ 15 ಮಿನಿಟ್ಸ್ ಬಾರಲ್ಲಿ ನಿಫ್ಟಿನಲ್ಲಿ ನೀವು ನೋಡೋದಾದರೆ
ಇಂಥ ಒಂದು ದೊಡ್ಡ ರಿಜೆಕ್ಷನ್ ಬಂದಿದೆ. ಬಟ್ ಯೂಶಲಿ ನಾನು ಹೇಗೆ ಡ್ರೈವ್ ಮಾಡ್ತೀನಿ ಅಂದರೆ ಬ್ಯಾಂಕ್ ನಿಫ್ಟಿ ಜೊತೆಗೆ ತಾಳೆ ಹಾಕಕ್ಕೆ ನೋಡ್ತೀನಿ. ಯಾಕೆಂದರೆ 40% ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಕಡೆಯಿಂದ ಬರೋದ್ರಿಂದ. ಸೊ ಬ್ಯಾಂಕ್ ನಿಫ್ಟಿ ವೀಕ್ ಆಗೋ ತನಕ ನಾವು ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿರೋದ್ರಿಂದ ಇದೊಂದು ಸಪೋರ್ಟ್ ಥರ ಆಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿತ್ತು. ಸೊ ಅದೇ ರೀತಿ ಆಯಿತು ಕೂಡ. ಇಲ್ಲಿ ಒಂದು ಚೇಂಜ್ ಆಫ್ ಹ್ಯಾಂಡ್ಸ್ ಆಯಿತು. ಇಲ್ಲಿಂದ ನಿಮಗೆ ಸಣ್ಣ ಟ್ರೇಡ್ ಇತ್ತು. ವಾಪಸ್ಸು ಈ ಝೋನಲ್ಲಿ ಬರ್ತಾ ಇದ್ದಾಗ ನೋಡಿ, ಇಲ್ಲಿ ಸುಮಾರು ಜನ ಇವತ್ತು ಟ್ರ್ಯಾಪ್ ಆಗಿರೋ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ನಿಮಗೊಂದು ಸಿಮಿಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಇಲ್ಲೆಲ್ಲೋ ವರ್ಟೆಕ್ಸ್ ಹತ್ರ ಬರ್ತಿದೆ ಅಂದಾಗ ಮೇಲ್ಗಡೆನೋ ಕೆಳಗಡೆನೋ ಬ್ರೇಕ್ಔಟ್ ಕೊಡಬೇಕು ಅಥವಾ ಬ್ರೇಕ್ ಡೌನ್ ಆಗಬೇಕು. ಬ್ಯಾಕ್ ಡ್ರಾಪಲ್ಲಿ ಸದ್ಯಕ್ಕೆ ಅಂತ ಮೂವ್ಮೆಂಟ್ ನೋಡಿದ್ರೆ ನಿಮಗೆ ಪಾಸಿಟಿವ್ ಮೂವ್ಮೆಂಟ್ ಇದೆ. ಸೊ ಇದರಿಂದ ಒಂದು ಬ್ರೇಕ್ಔಟ್ ಆಗುತ್ತೆ ಅಂತ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಈ ಥರದಲ್ಲಿ ಕೆಲವರು ಜನ ಟ್ರ್ಯಾಪ್ ಆಗಿರ್ಬೋದು ಇಲ್ಲಿ. ಬಟ್ ನಾನು ನಿಮ್ಗೆ ಹೇಳಿದೆ 44,600 ಮಾತ್ರ ಎಕ್ಸ್ಪೆಕ್ಟ್ ಮಾಡಿ, ಅದಕ್ಕಿಂತ ಜಾಸ್ತಿ ಹೋಗಬೇಡಿ ಅಂತ. ಇಲ್ಲಿಂದ ವಾಪಸ್ ಹೋಗ್ತಿದೆ ಅಂತಂದಾಗ ಸಿಂಪಲ್. ಯಾಕೆಂದರೆ ಇಲ್ಲಿ ಒಂದು ಪ್ರೈಸ್ ಆಕ್ಷನ್ ಕಾಣಿಸ್ತಾ ಇದೆ. ಅದ್ರ ಮೇಲ್ಗಡೆ ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತಿನ ದಿನದ ಏನು ಹೈ ಮಾಡಿದೆ ಅದು ಒಳಗಡೆ ನಾವು ಟ್ರೇಡ್ ಆಗ್ತಾ ಇದೀವಿ ಅಂತಂದಾಗ ಸೇಮ್ ರೂಲ್ ನಿಮ್ಗೆ ಇದನ್ನ ಸುಮಾರು ಸಲ ಹೇಳಿದ್ದೀನಿ. 11 ಗಂಟೆ ಆದ್ರೂ ನಾವು ಒಂದು ಕನ್ಸಿಡರಬಲ್ ಆಗಿ ನೆನ್ನೆದು ಕ್ಲೋಸಿಂಗನ್ನು ಅಥವಾ ಇವತ್ತಿನ ದಿನದ ಹೈನ ನಾವು ದಾಟ್ ಹೋಗಿಲ್ಲ ಅಂದರೆ ಅಂಥ ದಿನ ಸೈಡ್ ವೇಸ್ ದಿನ ಆಗೇ ಇರುತ್ತೆ. ಸೆಕೆಂಡ್ ಹಾಫಲ್ಲಿ 50% ಚಾನ್ಸು ಒಂದು ಮೂವ್ಮೆಂಟ್ ಮೇಲೆ ಕೆಳಗಡೆ ಬರುವಂಥದ್ದು ಅಥವಾ ಅದು ಹಾಗೆ ಕೂಡ ಉಳಿಯುವಂಥ ಸಾಧ್ಯತೆ ಇರುತ್ತೆ ಅಂತ ಆ ರೂಲ್ನ ಮರೆಯಕ್ಕೆ ಹೋಗಬಾರ್ದು. ಸೊ ಯಾವತ್ತು 11 ಗಂಟೆ ತನಕ ಆದರೂ ನಿಮಗೆ ಒಳ್ಳೆ ಮೂವ್ಮೆಂಟ್ ಆಗೋದಿಲ್ಲ, ಅವತ್ತು ನೀವು ಸೈಡ್ ವೇಸ್ ದಿನ ಅಂತಲೇ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬೇಕು. ಕೆಲವರು 3 PM ಮೂವ್ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಟ್ರ್ಯಾಪ್ ಆಗ್ತೀರಾ. ಸೊ ಇಲ್ಲಿ ನೋಡಿ ಏನಾಗಿರುತ್ತೆ ಅಂದರೆ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇದು ಒಂದು ಥಿಯರಿ. ಇದನ್ನ ನಾನು ಗ್ರೂಪಲ್ಲಿ ಸ್ನ್ಯಾಪ್ಶಾಟ್ ಕೊಟ್ಬಿಟ್ಟು ಶೇರ್ ಮಾಡಿದ್ದೆ, ಬೇರೆ ಗ್ರೂಪಿಗೂ ಕೂಡ ಫಾರ್ವರ್ಡ್ ಮಾಡಿದ್ದೆ ಅದನ್ನ. ಸೊ ಇಲ್ಲಿ ನಿಮ್ಗೆ ಏನಾಗಿರುತ್ತೆ, ಬ್ಯಾಕ್ ಡ್ರಾಪಲ್ಲಿ ನೋಡಿ ಇಲ್ಲಿ ಒಂದು ಇದು ನೆಗೆಟಿವ್ ಟ್ರೆಂಡೇ ಇದೆ ಅಲ್ವಾ. ಈ ಟ್ರೆಂಡಿಗೆ ಆಗ್ತಾ ಇರುವಂಥ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ಆಗಿತ್ತು ಅಷ್ಟೇ. ಇದು 3-4 ದಿನದಿಂದ ಬರ್ತಾ ಇತ್ತು. ಇಲ್ಲಿ ಗ್ಯಾಪ್ ಇತ್ತು, ಆ ಗ್ಯಾಪನ್ನು ಫಿಲ್ ಮಾಡಿಕೊಂಡು ನಾವು ಮೇಲ್ಗಡೆ ಬಂದಿದ್ವಿ. ಸೊ ಈ ಸದ್ಯಕ್ಕೆ ನೀವು ಇದಿಷ್ಟನ್ನೇ ನೀವು ಅಬ್ಸರ್ವ್ ಮಾಡಿ ನೋಡೋದಾದ್ರೆ ನಿಮ್ಗೆ ಏನು ಅನ್ಸುತ್ತೆ, ಇಲ್ಲೊಂದು ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಬಂದಿದೆ, ಸಿಮಿಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಆಗ್ತಾ ಇದೆ, ಮೇಲಿಂದ ಬ್ರೇಕ್ಔಟ್ ಆಗಬೇಕು ಅಂತ. ಬಟ್ ಯಾವಾಗ ಆ ಥರ ನೋಡ್ತೀರಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು. ಬ್ಯಾಕ್ ಡ್ರಾಪಲ್ಲಿ ಒಂದು ಡೌನ್ ಟ್ರೆಂಡ್ ಇದ್ದಾಗ ನೀವು ಈ ಲಾಜಿಕನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಈಗ ಟ್ರೆಂಡ್ ಕೆಳಗಡೆ ಇದೆ ಅಂತ, ಸೊ ಇಲ್ಲಿ ಒಂದು ಬ್ರೇಕ್ ಡೌನ್ ಬರುತ್ತೆ ಅಂತ. ಹಾಗಂತ ಬ್ರೇಕ್ ಡೌನ್ ಬರುತ್ತೆ ಅಂತ ಇಮಿಡಿಯೇಟಾಗಿ ನೀವು ಇಲ್ಲಿ ತುಂಬ ದೊಡ್ಡದಾಗಿ ಫಾಲ್ ಬರುತ್ತೆ ಅಂತಲೂ ಕೂಡ ಕೆಲವರು ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಅಗ್ರೆಸಿವ್ ಆಗಿ ಪೊಸಿಷನ್ ತೊಗೊಳಕ್ಕೆ ಹೋಗ್ತೀರಾ. ಎಸ್ಪೆಷಲಿ ಲೈವ್ ಕ್ಯಾಂಡಲಲ್ಲಿ ಈ 3-4 ಕ್ಯಾಂಡಲ್ಗಳು ನಿಮಗೆ ರೆಡ್ ಆಗಿ ಏನು ಬರುತ್ತೋ ಆ ಟೈಮಲ್ಲಿ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು. ಯಾಕೆ ಅಂತಂದರೆ ಹಳೆ ಸ್ವಿಂಗನ್ನು ಬೀಟ್ ಆಗಿದೆಯಾ ಅಂತ. ಹಳೆ ಸ್ವಿಂಗ್ ಅಂತಂದರೆ ಯಾವುದು, ಇಲ್ಲಿ ನೆನ್ನೆಯ ಒಂದು ಕ್ಲೋಸಿಂಗಲ್ಲಿ ಒಂದು ಮಾಡಿರುವಂಥ ಬೇಸ್ ನೋಡಿ, ಆ ಬೇಸ್ ಹತ್ರ ಬಂದಾಗ ನಿಮಗೆ ಒಂದು ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ, ಅದೇ ಅಲರ್ಟ್ ನಿಮಗೆ. ವಾಪಸ್ ಇಲ್ಲಿ ಕನ್ಫರ್ಮೇಷನ್ ಅಂತ ನಿಮಗೆ ಬಂದಿದೆ ಅಂತ ಅನಿಸಿದೆ, ಆದ್ರೂ ಇಲ್ಲಿ ಕೂಡ ಒಂದು ಬೇಸ್ ಇದೆ. ಇದು ಡಿಸೈಡರ್ ಆಗಿರುತ್ತೆ. ಎಲ್ಲಿ ತನಕ 44,350 ಬ್ರೇಕ್ ಆಗಲ್ಲ ಅಲ್ಲಿ ತನಕ ನಾವು ಪಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ. ಆದರೆ ಏನು ಮಾಡ್ತೀವಿ ಅಂತಂದರೆ ಈ ಥರ ಮೂವ್ಮೆಂಟ್ ಬಂದಾಗ ನಾನು ಪೂರ್ತಿ ಕ್ಯಾಪ್ಚರ್ ಮಾಡಬೇಕು, ಇಲ್ಲಿಂದನೂ ನಾನು ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕನ್ಫರ್ಮೇಷನ್ ತೊಗೊಳಕ್ಕೆ ನಾವು ವೆಯ್ಟ್ ಮಾಡಲ್ಲ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಇದು ಇನ್ ಕೇಸ್ ಇದು ನಿಮ್ಮ ಫೇವರಬಲ್ ಆಗಿ ಹೋಗಿತ್ತು ಅಂತಂದರೆ ನಿಮ್ಮ ಪರವಾಗಿ ಸರಿ ಆಗುತ್ತೆ. ಅಂದರೆ ನೀವು ಇಲ್ಲಿಂದ ಎಕ್ಸಿಕ್ಯೂಟ್ ಮಾಡಿದ್ದು ನಿಮಗೆ ಪೂರ್ತಿ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಕೆಲವರು ಡಿಸೈಡ್ ಮಾಡಿಕೊಂಡು ವೆಯ್ಟ್ ಮಾಡಿ ಬಂದವರಿಗೆ ಇಲ್ಲಿಂದ ಮಾತ್ರ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಅಫ್ಕೋರ್ಸ್ ನೀವು ಪ್ರಾಫಿಟಲ್ಲಿ ಒಂದಿಷ್ಟು ಸ್ಯಾಕ್ರಿಫೈಸ್ನ ಮಾಡಬೇಕು, ಆದರೆ ಈ ಥರದ ಟ್ರ್ಯಾಪಿಂದ ನಿಮಗೆ ಬಚಾವಾಗೋಕ್ಕೆ ಸಾಧ್ಯತೆ ಇರುತ್ತೆ. ಯಾವತ್ತೂ ನೋಡಿ ಹಳೆ ಸ್ವಿಂಗ್ಗಳನ್ನು ಎಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿತ್ತು ಆ ಸ್ವಿಂಗ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಎಂಡ್ ಆಗಿದ್ದಂಥ ಝೋನು, ಮಾರದಿನೂ ಕೂಡ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಎಂಡ್ ಆಗಿದ್ದಂಥ ಝೋನು. ಸೊ ನೆನ್ನೆನೂ ಕೂಡ ಅದೇ ಹತ್ತಿರದಲ್ಲೇ ಬಸ್ ಸ್ಟ್ಯಾಂಡ್ ಮಾಡಿ ಎಂಡ್ ಮಾಡ್ತಾ ಇದೆ ಅಂತಂದಾಗ ಈ ಝೋನ್ಗಳಿಗೆ ನೀವು ಡಬಲ್ ಕನ್ಫರ್ಮೇಷನ್ಗೆ ಕಾಯಲೇಬೇಕು, ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಎಸ್ಪೆಷಲಿ 44,500 ಹತ್ತಿರದಲ್ಲಿ ಇದ್ದೀವಿ ಅಂತಂದಾಗ ಇದನ್ನೇನಾದ್ರು ಬ್ರೇಕ್ ಆಗಿ ಸಕ್ಸಸ್ಫುಲ್ ಆಗಿ ಕೆಳಗಡೆ ಬಂದಿದ್ರು ನಾನು 44,350 ಎಲ್ಲಿ ತನಕ ಸಕ್ಸಸ್ಫುಲ್ ಆಗಿ ಬೀಟ್ ಆಗ್ತಾ ಇರಲಿಲ್ವೋ ಅಲ್ಲಿ ತನಕ ಅಗ್ರೆಸಿವ್ ಪೊಸಿಷನ್ ತೊಗೊಳಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಆಗ ನಮ್ಗೆ ಏನು ಅನ್ಸುತ್ತೆ, ಇಲ್ಲಿ ಹೋಗಿದ್ದನ್ನ ಇದು ಕನ್ಫರ್ಮೇಷನ್ ಆಗಿ ಬೀಟ್ ಆಗಿ ಕೆಳಗಡೆ ಬರ್ತಾ ಇದೆ ಅಂತ ನಾವು ಯೋಚನೆ ಮಾಡ್ಬೋದಾಗಿತ್ತು. ಇದೇ ಅಪ್ಡೇಟ್ನ ನಾನು ಗ್ರೂಪಲ್ಲಿ ಕೂಡ ಕೊಟ್ಟಿದ್ದೆ. ಸೊ ಗ್ರೂಪಿಂದು ಸುಮಾರು ಮಾತುಕತೆ ಆಗಿರುತ್ತೆ. ಅದನ್ನ ದಿನ ಚಾರ್ಟ್ ಸ್ಟಾಕ್ ಬಂದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಸುಮಾರು ಹೊತ್ತಾಗುತ್ತೆ. ಬಟ್ ನಾನು ಹೇಳಿದಂಥ ಥಿಯರಿ ಇದೇ ನಿಮಗೆ ಇವತ್ತು. ಸೊ ಇಲ್ಲಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊತೀನಿ. ಸೊ ನೀವು ಓವರ್ ಆಲ್ ಪಿಕ್ಚರ್ ಅಂತ ನೋಡೋದಾದ್ರೆ ನೀವು ಡಿಸೈಡರಿಗೆ ವೆಯ್ಟ್ ಮಾಡಬೇಕು ಅಂತ ನಾವು ಹೇಳಿದ್ದೆ. ಸೊ ಇದು ಟ್ರ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ ಅಂತ, ಹಾಗಾಗಿ ಆ ಅಪ್ಡೇಟ್ನ ಒಂದು ಕೊಡಬೇಕಾಯಿತು. ಜೊತೆಗೆ ಏಷ್ಯನ್ ಪೇಂಟ್ಸಲ್ಲಿ ಇವತ್ತು ಒಂದು ಪೊಸಿಷನ್ ಟ್ರೇಡ್ನ ಕೂಡ ನಾವು ಎಕ್ಸಿಟ್ ಮಾಡಿದ್ದೀವಿ, ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾಳೆ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ ಈ 44,550 ಅನ್ನೋದು ಇವಾಗ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಕೆಳಗಡೆ ಈಗ ನೀವು 44,350, 400 ಈ ಝೋನ್ಗಳು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ 44,350ನ ಬ್ರೇಕ್ ಆಗಲ್ಲ ಅಥವಾ 44,550, 600 ಅಂತಲೇ ಅನ್ಕೋಬೋದು ನೀವು, 600 ಲೆವೆಲ್ನ ಬ್ರೇಕ್ ಆಗಲ್ಲ, ಅಲ್ಲಿ ತನಕ ನೀವು ಹುಷಾರಾಗಿ ಟ್ರೇಡ್ ಮಾಡಿ. ಇದ್ರ ಒಳಗಡೆ ಟ್ರೇಡಿಂಗ್ ಕಷ್ಟ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಒಂದ್ಸಲ ಬಂದಿದೆ, ವಾಪಸ್ ಇಲ್ಲಿ ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಈ ಝೋನ್ ಟೆಸ್ಟ್ ಆಗಿ ಏನಾದ್ರು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೀವು ಈ ವಿತಿನ್ ದ ರೇಂಜಲ್ಲೇ ನೀವು ಸ್ವಲ್ಪ ಟ್ರ್ಯಾಕ್ ಮಾಡೋಕ್ಕೆ ಹೋಗ್ಬೋದು. ಬಟ್ ಆ ಥರ ಇದ್ದಾಗ ನೀವು 50 ಪಾಯಿಂಟ್ಸ್ ಎಲ್ಲ ಕ್ಯಾಪ್ಚರ್ ಆಗಿ, ಯಾಕೆಂದರೆ ಇದರ ಸ್ಲೋ ಆಗಿ ಮೂವ್ಮೆಂಟ್ ಆಗಿಬಿಟ್ಟು ಬಿಲ್ಡಪ್ ಆಗ್ತಾ ಇದೆ ಅಂತಂದರೆ ನಿಮಗೆ ಪ್ರೀಮಿಯಂ ಬಿಲ್ಡಪ್ ಆಗ್ತಾ ಇರಲ್ಲ. ಸೊ ನೀವು ಕ್ವಿಕ್ಕಾಗಿ ಬ್ಯಾಂಕ್ ನಿಫ್ಟಿನಲ್ಲಿದ್ದರೆ ಒಂದು 30 ಪಾಯಿಂಟ್ಸ್, 25 to 30 ಪಾಯಿಂಟ್ಸಲ್ಲೇ ನೀವು ಎಕ್ಸಿಟ್ ಮಾಡ್ತಾ ಹೋಗಬೇಕಾಗುತ್ತೆ. ನಿಮಗೆ 50-60 ಪಾಯಿಂಟ್ಸ್ಗಳು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ಲೆಸ್ ಒಂದು ಶಾರ್ಪ್ ಆಗಿ ಮೂವ್ ಬಂದರೆ ಮಾತ್ರ. ಸೊ ಅಲ್ಲಿ ತನಕ ನಿಮಗೆ ಆ ಥರ ಮೂವ್ಮೆಂಟ್ಗಳು ಸಿಗ್ತಾ ಹೋಗೋದಿಲ್ಲ. ಸೊ ನಾಳೆನೂ ಕೂಡ ಒಂದು ಸೈಡ್ ವೇಸ್ ದಿನನಾಗಿ ಉಳಿಬೋದು, ಅಥವಾ ಇದಕ್ಕೆ ನಾವು ಒಂದು ಕನ್ಫರ್ಮೇಷನ್ ಆಗಿ ನಮಗೆ ನಾಳೆ
ನಾಳೆ ಕ್ಲೋಜರ್ ಕೆಳಗಡೆ ಬರ್ತಾ ಹೋಗ್ಬೋದು. ಅವಾಗ ಯಾವಾಗ ಗೊತ್ತಾಗುತ್ತೆ ಹೇಗೆ 44,350 ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಕಾಣಿಸ್ತಾ ಇದೆ ಇದು, ಸೊ ಇದನ್ನು ಬ್ರೇಕ್ ಆಗಬಾರ್ದು. ಇದನ್ನೇನಾದ್ರು ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದೆ ಅಂದರೆ ನೀವು ಮತ್ತೆ 44,200 ಲೆವೆಲ್ಗಳನ್ನು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ನಾಳೆ ಒಂದು ಶಾರ್ಪ್ ಮೂವ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಈ ಒಂದು ಬಸ್ ಸ್ಟ್ಯಾಂಡಲ್ಲೇ ಉಳಿಸ್ಕೊಂಡು ಎಕ್ಸ್ಪೈರಿ ದಿನಕ್ಕೆ ಕೆಳಗಡೆ ಅಥವಾ ಮೇಲ್ಗಡೆ ಮೂವ್ಮೆಂಟ್ ಕೊಡ್ತಾರೆ ಅಥವಾ ನಾಳೆನೇ ಆ ಮೂವ್ಮೆಂಟ್ಗಳು ಶುರು ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಆಪ್ಷನ್ ಡೇಟಾದಲ್ಲಿ ಈಗಲೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಅದ್ರ ಬಗ್ಗೆ, ಸೊ ಹುಷಾರಾಗಿದೆ. ನಿನ್ನೆ ನಾನು ಮಾಡು ಅಥವಾ ಮಾಡಿ ಅಂತ ಹಾಕಿದ್ದೆ ಮಾರ್ಕೆಟ್ನಲ್ಲಿ, ಇವತ್ತು ಒಂದು ಪಾಸಿಟಿವ್ ಥರ ಮಾಡಿದೆ ಅಂತ ಆದ್ರೂ ಏನು ಸಕ್ಸಸ್ಫುಲ್ ಆಗಿ ನಿಮಗೆ ಒಂದು ಮೇಲ್ಗಡೆ ಹೋಗ್ತೀನಿ ಅನ್ನೋ ಥರ ಹೇಳಿಲ್ಲ. ಇನ್ನೂ ನೋಡಿ ಕನ್ಫ್ಯೂಸಿಂಗ್ ಆಗಿ ಅದೇ ರೀತಿ ಎಂಡ್ ಆಗಿದೆ. ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಎರಡೂ ಕೂಡ. ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ವಾ, ನಿಮಗೆ ಯಾವಾಗ ಹೇಳಿದ್ದೆ ಇದನ್ನ ಅಂದರೆ ಈ ರೀತಿ ಒಂದು ಫಾಲ್ ಆಯ್ತಲ್ಲ ಅವತ್ತಿಂದನೇ ನಾವು ಮಾತಾಡ್ಕೊಂಡಿದ್ವಿ. ನೋಡಿ ನೆಕ್ಸ್ಟ್ ವೀಕ್ ಒಂದು ಸೈಡ್ ವೇಸ್ ಎಕ್ಸ್ಪೈರಿ ಆಗಿರುತ್ತೆ, ಸೊ ಹುಷಾರಾಗಿರಿ. ಆಪ್ಷನ್ ಬಯರ್ಸಿಗೆ ನಿಮಗೆ ಜಾಸ್ತಿ ಟ್ರೇಡ್ ಇರಲ್ಲ, ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೆ ಒಳ್ಳೆ ನಿಮಗೆ ಟಿಕೆ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಆ ರೀತಿ ನೀವು ಟ್ರೇಡಿಂಗ್ ಸೆಟಪ್ಪಲ್ಲೇ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಾಗ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರೆ ವೀಕ್ಲಿ ಅನಾಲಿಸಿಸ್ ಮಾಡಿ ಅಂತ. ಸರ್ ಖಂಡಿತ ಟ್ರೈ ಮಾಡ್ತೀನಿ. ವೀಕ್ಲಿ ಕ್ಯಾಂಡಲ್ ನೋಡೋದು ಕೂಡ ತುಂಬ ಇಂಪಾರ್ಟೆಂಟು, ಬಟ್ ಟೈಮ್ ಆಗ್ತಾ ಇಲ್ಲ. ಸೊ ಟೈಮ್ ಆದರೆ ನಾನು ಶನಿವಾರ ಅಥವಾ ಭಾನುವಾರ ಅದನ್ನ ಪ್ಲಾನ್ ಮಾಡಬೇಕಾಗುತ್ತೆ, ವೀಕ್ಲಿನಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅದನ್ನ ನೋಡ್ತಾ ಹೋಗೋಣ. ಜೊತೆಗೆ ಇವತ್ತು ಇನ್ನೊಂದು ಅಪ್ಡೇಟ್ ನಾನು ಕೊಡಬೇಕಾಗಿದ್ದು, ಝೆರೋದವರು ನಾವು ಇನ್ನೂ ಒಂದು ಪಾಡ್ಕಾಸ್ಟ್ 4 ಮಾಡಿದ್ನಲ್ಲ ನಿಮಗೆ, ಅದರಲ್ಲಿ ಹೇಳಿದ್ದೆ ಯಾವಾಗ ಸೆನ್ಸಿಬಲ್ನ ಫ್ರೀ ಅಂತ ಅನೌನ್ಸ್ ಮಾಡಿದ್ರು ಝೆರೋದವರು, ಅವಾಗ ಹೇಳಿದೆ ಇದಿನ್ನೂ ಆರಂಭ ಅಷ್ಟೇ, ಮುಂಬರೋ ದಿನಗಳಲ್ಲಿ ಸ್ಟ್ರೀಕ್ ಆಗಲಿ ಇವ್ರ ಹತ್ರ ಸುಮಾರು ಬತ್ತಳಿಕೆ ಇದೆ, ಸೊ ಒಂದೊಂದನ್ನೇ ಬಿಡ್ತಾ ಹೋಗ್ತಾರೆ ನೋಡಿ, ಬ್ರೋಕರೇಜ್ ಗೇಮ್ ಈಗ ಶುರುವಾಗ್ತಾ ಇದೆ ಅಂತ ನಿಮ್ಗೆ ಹೇಳಿದ್ದೆ. ಯಾಕೆಂತಂದರೆ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಲ್ಲ, ಪ್ರಮೋಷನ್ಗೆ ಖರ್ಚು ಮಾಡಲ್ಲ, ಈ ರೀತಿ ಇದ್ದರೆ ಹೇಗಪ್ಪ ಇವರು ಬೇರೆಯವ್ರಿಗೆ ಯಾವ ರೀತಿ ಕಾಂಪಿಟೇಷನ್ ಕೊಡ್ತಾರೆ ಅಂತ ನನಗೆ ಒಂದು ಆಶ್ಚರ್ಯ ಅನಿಸ್ತಾ ಇತ್ತು. ಬಟ್ ಅದನ್ನ ಈಗ ನಿಧಾನಕ್ಕೆ ಅವರು ಬರ್ತಾ ಇದ್ದಾರೆ ಗೇಮಲ್ಲಿ ಝೆರೋದವರು. ಸೊ ಸ್ಟ್ರೀಕ್ ಅಂತ ಏನಿತ್ತು, ನೀವು technicals.zerodha.com ಹೋದರೆ ನಿಮಗೆ ಈ ಡ್ಯಾಶ್ ಬೋರ್ಡ್ ಸಿಗ್ತಾ ಹೋಗುತ್ತೆ, ಸಾಕಷ್ಟು ಫೀಚರ್ಸ್ ಇದೆ ನೋಡಿ. ಇವತ್ತು ಕೆಲವರು ಕೇಳಿದರೆ ಯಾವ ಟ್ರೇಡಿಂಗ್ ಸೆಟಪ್ ಯೂಸ್ ಮಾಡ್ತೀರಾ ಅಂತ, ನಾನು ನಿಮಗೆ ಇಲ್ಲಿ ಚಾರ್ಟಲ್ಲೇ ತೋರಿಸ್ತೀನಿ. ನಿಮಗೆ ಯಾವುದೇ ರೀತಿಯಾದಂಥ ನಾನು ಇಂಡಿಕೇಟರ್ನ ಯೂಸ್ ಮಾಡೋದಿಲ್ಲ, ಮೂವಿಂಗ್ ಆ್ಯಾವ್ರೇಜು ಕೂಡ ಯೂಸ್ ಮಾಡೋದಿಲ್ಲ. ಬಟ್ ನಿಮಗೆ ಟ್ರೇಡ್ ಟೂಲ್ಸಲ್ಲಿ ನಾನು ಫಿಬೊನಾಚಿ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನಿಮಗೆ ಮುಂಬರೋ ದಿನಗಳಲ್ಲಿ ನಾನು ಬೇರೆ ಬೇರೆ ಟೂಲ್ಸ್ಗಳ ಬಗ್ಗೆನೂ ಇನ್ಫಾರ್ಮ್ ಮಾಡ್ತೀನಿ. ಮೂವಿಂಗ್ ಆ್ಯಾವ್ರೇಜ್ ಬಗ್ಗೆ ಆಗಿರ್ಬೋದು ಅಥವಾ ಬಾಲಿಂಜರ್ ಬ್ಯಾಂಡ್ ಆಗಿರ್ಬೋದು, ಬೇರೆ ಬೇರೆ ಥರದ್ದಿದೆ. ಬಟ್ ಅದೆಲ್ಲ ನಿಮಗೆ ಟ್ರೇಡಿಂಗಲ್ಲಿ ಹೊಸಬರಾಗಿದ್ದೀರಾ ಅಂತಂದರೆ ಒಂದು ಗ್ರಿಪ್ ಸಿಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಬಟ್ ನೀವು ಒಂದ್ಸಲ ಚಾರ್ಟ್ ಟ್ರೇಡಿಂಗ್ನ ಅಭ್ಯಾಸ ಮಾಡ್ತಾ ಹೋದಂಗೆ ಪ್ಲೇನ್ ಚಾರ್ಟ್ ಈಸಿ ಅಂತ ಅನ್ಸುತ್ತೆ. ನಾನು ಕೆಲವರು ನೋಡಿರ್ತೀನಿ ಚಾರ್ಟಲ್ಲಿ ಕ್ಯಾಂಡಲ್ಗಳೇ ಕಾಣಿಸ್ತಾ ಇರಲ್ಲ, ಅಷ್ಟು ಆ ಲೈನ್, ಈ ಲೈನ್, ಮೇಲ್ಗಡೆ ಲೈನ್, ಕೆಳಗಡೆ ಲೈನ್ ಅಂತ ತುಂಬ ಹೋಗಿರುತ್ತೆ. ಎಸ್ಪೆಷಲಿ ಮೊಬೈಲಲ್ಲಿ ನೀವು ಟ್ರೇಡ್ ನೋಡ್ತಾ ಇದ್ದೀರಾ ಅಂತಂದರೆ ಅದೆಲ್ಲ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ನನಗೆ ಈ ಲೈನ್ಗಳೇ ಒಂದೊಂದ್ಸಲ ನೀವು ಡೈಲಿ ಕ್ಯಾಂಡಲ್ ಈ ಥರ ತೋರಿಸ್ತಿರ್ಬೇಕಾದ್ರೆ ನೋಡಿ ಇಷ್ಟೊಂದು ಲೈನ್ಸ್ ಇದೆ ಅಂತ ಅನ್ಸುತ್ತೆ. ಬಟ್ ಇದು ಹಿಸ್ಟಾರಿಕಲಿ ಒಂದು ಪ್ರೈಸ್ ಆಕ್ಷನ್ ಲೈನ್ ಎಲ್ಲ ಆಗಿರೋದ್ರಿಂದ ಈ ರೀತಿ ಆಗುತ್ತೆ. ಬಟ್ ನಿಮಗೆ ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡ್ತೀರಿ 15 ಮಿನಿಟ್ಸ್ ಆದರೆ ಇದೇನಂತ ಡಿಸ್ಟರ್ಬ್ ಮಾಡೋದಿಲ್ಲ, 1-2 ಲೈನ್ಗಳು ಕಾಣಿಸ್ತಾ ಇರುತ್ತೆ. ಅಫ್ಕೋರ್ಸ್ ನಿಮ್ಗೆ ಬೇಡ ಅಂತಂದರೆ ನೀವು ಡ್ರಾಯಿಂಗನ್ನು ತೆಕ್ಕೊಂಬಿಟ್ರೆ ನಿಮಗೆ ಹೊರಟೋಗ್ತಾ ಹೋಗುತ್ತಲ್ವಾ. ಸೊ ಆ ರೀತಿಯಾಗಿ ಅದು ಅವ್ರವ್ರಿಗೆ ಇಷ್ಟ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಇಂಡಿಕೇಟರ್ ಯೂಸ್ ಮಾಡೋದು. ಸೊ ನಿಮ್ಗೆ ಎಲ್ಲಿ ತನಕ ಇಂಡಿಕೇಟರ್ ನಿಮಗೆ ಚೆನ್ನಾಗಿ ಕೂರ್ತಾ ಇದೆ, ಅದು ನನಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನ್ಸುತ್ತೋ ಸೊ ಅದೇ ರೀತಿ ಯೂಸ್ ಮಾಡ್ತಾ ಹೋಗಿ. ಬಟ್ ಕೆಲವರು ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಈ ಮಾತನ್ನು ತೊಗೊಂಡೆ. ಯಾಕೆಂದರೆ ಈ ರೀತಿ ಡ್ಯಾಶ್ ಬೋರ್ಡ್ ನೋಡೋದು, ಸುಮಾರು ಫೀಚರ್ಗಳು ನೋಡೋದು, ಇಲ್ಲಿ ಅಡ್ವಾನ್ಸ್ಡ್ ಡಿಕ್ಲೈನ್ ರೇಷೋ ಅಂತ ತೋರಿಸುತ್ತೆ ನೋಡಿ. ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟಾಕು ಇವತ್ತು ಬೈ ಸೈಡ್ ಹೋಯ್ತು, ಅಂದರೆ ಗ್ರೀನಲ್ಲಿ ಎಂಡ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ರೆಡ್ ಸೈಡಲ್ಲಿ ಎಂಡ್ ಆಗಿದೆ ಅಂತ. ಇದು NSE BSE ನಲ್ಲೂ ನಿಮಗೆ ಸಿಗುತ್ತೆ ಅಡ್ವಾನ್ಸ್ಡ್ ಡಿಕ್ಲೈನ್ ಅಂತ. ನಂಬರ್ ಆಫ್ ಸ್ಟಾಕ್ಸಿಗೂ ತೋರಿಸ್ತಾರೆ, ಕೆಲವರು ಪರ್ಸೆಂಟೇಜಲ್ಲಿ ತೋರಿಸ್ತಾರೆ, ಇವರು ಪರ್ಸೆಂಟೇಜಲ್ಲಿ ತೋರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬ್ರೇಕ್ಔಟ್ ಯಾವುದಾಗಿದೆ, ಟಾಪ್ ಲೂಸರ್ ಆಗಿದೆ, ಟಾಪ್ ಗೇನರ್ ಯಾವುದಾಗಿದೆ, ವಾಲ್ಯೂಮಲ್ಲಿ ಯಾವುದು ಬ್ರೇಕ್ಔಟ್ ಕಾಣಿಸ್ತಾ ಇದೆ. UPL ಹೇಳಿದೆ ನಿಮಗೆ 600, 580 ಎಲ್ಲ ಒಳ್ಳೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳ್ಳೋಕ್ಕೆ ಅಂತ. ನೆನ್ನೆ ಒಂದು ಮೂವ್ಮೆಂಟ್ ಬಂದಿದೆ, ಇವತ್ತು ಮೂವ್ಮೆಂಟ್ ಬರ್ತಾ ಇದೆ ಅದರಲ್ಲಿ. ಸೊ ಅದೇ ರೀತಿಯಾಗಿ ಟೆಕ್ನಿಕಲ್ಸ್ ಆಗಿ ಓವರ್ ಆಗಿ ನಿಫ್ಟಿ 50 ಬೇರಿಶ್ ಕಾಣಿಸ್ತಾ ಇದೆಯಾ, ಬುಲಿಶ್ ಆಗಿದೆಯಾ, ನ್ಯೂಟ್ರಲ್ ಆಗಿದೆಯಾ ಅಂತ ತೋರಿಸುತ್ತೆ. ಹೀಟ್ ಮ್ಯಾಪ್ ತೋರಿಸುತ್ತೆ. ಇಲ್ಲಿ ಕೆಲವೊಂದು ಸ್ಕ್ಯಾನರ್ಗಳಿದೆ ಬ್ರೇಕ್ಔಟ್ ಮೇಲೆ, ಬೇರೆ ಬೇರೆ ಪ್ಯಾಟರ್ನ್ಗಳ ಮೇಲೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಬಟ್ ಇದನ್ನ ತುಂಬ ಡಿಪೆಂಡೆಂಟ್ ಆಗೋಕೆ ಹೋಗ್ಬಿಡಿ. ಅವಾಗ ಏನಾಗ್ತದೆ, ಒಂದಕ್ಕೊಂದು ವ್ಯತಿರಿಕ್ತವಾಗಿ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ನಾನು ಇದನ್ನು ರೆಫರ್ ಮಾಡ್ತೀನಿ, ಅದನ್ನು ರೆಫರ್ ಮಾಡ್ತೀನಿ ಅಂತ. ಬಟ್ ಏನೋ ಒಂದು ಹೊಸ ಫೀಚರ್ ಇದೆ ಅಂತಂದಾಗ ಅದನ್ನ ಇನ್ಫಾರ್ಮ್ ಮಾಡೋದು ಚಾನಲ್ ದೃಷ್ಟಿಯಿಂದ ನೋಡಿದ್ರೆ ನನ್ನ ಧರ್ಮ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದೇ ರೀತಿ ನಾನು ಕ್ವಾಂಟ್ಸ್ ಆ್ಯಪನ್ನು ಕೂಡ ಹೇಳಿದ್ದೆ ನಿಮಗೆ, ಫೈರ್ಸ್ ಇಂಟಿಗ್ರೇಷನ್ ಇರುವಂಥದ್ದು. ಸೊ ಝೆರೋದಲ್ಲೂ ಈ ಫೀಚರ್ ಬಂದಿದೆ, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಅಷ್ಟೇ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಕ್ಲಿಯರ್ ಆಗಿದೆ. ನಾಳೆ 44,400, 350 ಲೆವೆಲಿಂದ ಕೆಳಗಡೆ ಬಂದರೆ ನೀವು ಅಗ್ರೆಸಿವ್ ಆಗಿ ಹೋಗ್ತಾ ಹೋಗ್ಬೋದು. ಮೇಲ್ಗಡೆ 44,600 ಮೇಲ್ಗಡೆ ಹೋಯಿತು ಅಂತಂದರೆ ನೀವು ಮತ್ತೆ 44,700 ಅಥವಾ ಇವತ್ತಿನ ದಿನದ ಹೈ ಏನಿತ್ತು 680 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಲಿ ತನಕ ಸ್ವಲ್ಪ ಸಣ್ಣ ಪ್ರಮಾಣದಲ್ಲೇ ಸಣ್ಣ ಟಾರ್ಗೆಟ್ಗೆ ಟ್ರೇಡ್ ಮಾಡಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ಒಂದು ಒಳ್ಳೆ ಮೂಮೆಂಟ್ ಇತ್ತು. ಇವತ್ತು ಫ್ರೀ 9 ರೂಪಾಯಿ ಸೇಲ್ ಇದೆ ಅಂತ ನಿಮ್ಗೆ ಹೇಳಿದೆ. ಅಂದರೆ ನೀವು 11-12 ಗಂಟೆ ಅಷ್ಟೊತ್ತಿಗೆ ನೋಡೋದಾಗಿದ್ರು ನೀವು 19,750 ಮತ್ತು 19,850 P ಮತ್ತು Cನ ನೀವು ರೇಟಿಂಗ್ ಮಾಡಿದರೆ ಒಂದು ಕಡೆ ಒಂದು 5 ರೂಪಾಯಿ ಚಿಲ್ಲರೆ ಇತ್ತು, ಇನ್ನೊಂದು ಕಡೆ 4 ರೂಪಾಯಿ ಚಿಲ್ಲರೆ ಇತ್ತು, ಸರಿ ಸುಮಾರು 10 ರೂಪಾಯಿ. ಬಟ್ ನೀವು ಎಕ್ಸಾಕ್ಟಾಗಿ ಕೊನೆ ತನಕ ಬಿಡೋಕ್ಕಾಗಲ್ಲ. ಬಟ್ 8-9 ರೂಪಾಯಿ ನಿಮಗೆ ಫ್ರೀ ಆಗಿತ್ತು. ಅದೇ ರೀತಿಯಾಗಿ ಎಂಡ್ ಆಯಿತು ಕೂಡ ನಿಮಗೆ 19,850ರಿಂದ 19,750 ಝೋನಲ್ಲೇ ಉಳಿಸಿದ್ದಾರೆ. ಇದು ಕ್ಲಿಯರ್
ಕ್ಲಿಯರಾಗಿ ನಮ್ಗೆ ಯಾವಾಗ ಗೊತ್ತಾಗಿತ್ತು ಅಂದರೆ ಕೆಲವರು ಗೆಸ್ ಕೂಡ ಮಾಡಿದ್ರಿ ಇದನ್ನ, ಇವತ್ತು ಎಲ್ಲೂ ಹೋಗೋದಿಲ್ಲ, ಇದೇ ಝೋನಲ್ಲಿ ಮುಗಿಯುತ್ತೆ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಅನಾಲಿಸಿಸ್ ನಿಮಗೆ ಬರಬೇಕು. ಅವಾಗ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರೋ, ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತಿದ್ರು, ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ರು, ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಆಪ್ಷನ್ ಚೈನ್ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಆಪ್ಷನ್ ಚೈನ್ ಅನಾಲಿಸಿಸ್ ಅಂತ ಒಂದು ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡಿ. ನಾನು ಫಾಲೋ ಅಪ್ ವಿಡಿಯೋಗಳು ಮಾಡಬೇಕು, ಟೆಕ್ನಿಕಲ್ ಅನಾಲಿಸಿಸ್ದು ನಿಂತು ಹೋಗಿದೆ. ಸೊ ಕ್ರಮೇಣವಾಗಿ ಅದನ್ನ ಶುರು ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ SIP ಬಗ್ಗೆ ಒಂದು ಹೊಸ ಸೀರೀಸ್ ಕೂಡ ಬರೋದಿದೆ. ಸೊ ಆಪ್ಷನ್ ಬಗ್ಗೆನೂ ಕೆಲವರು ಕೇಳಿದ್ರೆ ಐರನ್ ಫ್ಲೈ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡೋದು ಅಂತ. ನೀವು ಸೆನ್ಸಿಬಲಿಗೆ ಹೋದರೆ ಡಿಫ್ರೆಂಟ್ ಪ್ಯಾಟರ್ನ ಕಸ್ಟಮೈಸೇಷನ್ ಮಾಡ್ಕೋಬೋದು. ಅಂದರೆ ಯಾರಿಗಾದ್ರೂ ಪ್ಯಾಟರ್ನ್ ಏನು ಅಂತ ಗೊತ್ತಿಲ್ಲ ಅಂತಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ ನೀವು ಟ್ರೈ ಮಾಡ್ಬೋದು. ಸೊ ನಾನು ಆಪ್ಷನ್ ಸೀರೀಸ್ನ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದರೆ, ನಾನೊಂದು ಪ್ರೀ ರೆಕಾರ್ಡೆಡ್ ಮಾಡಿ ಆಮೇಲೆ ವೀಕ್ಲಿ ರಿಲೀಸ್ ಮಾಡಿದ್ರೆ ನಿಮಗೆ ಕಾನ್ಸ್ಟೆಂಟಾಗಿ ಅಪ್ಡೇಟ್ ಇರುತ್ತೆ. ನಾನು ಏನೋ ಒಂದು ಸುಮ್ಮನೆ ಶುರು ಮಾಡಿ ನಾನು ಅದು ಕಮಿಟ್ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಸೊ ನೆಕ್ಸ್ಟ್ ವೀಕು ನನಗೆ ಫಾಲೋ ಅಪ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಒಂದು ಗ್ಯಾಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಮೆಂಬರ್ಸಿಗೂ ಕೂಡ ನಾನು ಪ್ರೀ ರೆಕಾರ್ಡೆಡ್ ಮಾಡಿದ್ರೆ ನಿಮಗೆ ಒನ್ ಟೈಮ್ ನಿಮಗೆ ರಿಲೀಸ್ ಅಂತ ಕೊಟ್ಬಿಡ್ಬೋದು. ಮಾಮೂಲಿ ಪಬ್ಲಿಕ್ ಆಡಿಯನ್ಸಿಗೆ ನಾನೇನು ಮಾಡ್ಬೋದು, ವಾರಕ್ಕೆ ಒಂದೊಂದನ್ನು ರಿಲೀಸ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಆ ರೀತಿ ಯೋಚನೆ ಮಾಡ್ತಾ ಇದ್ದೀನಿ. ಆಪ್ಷನ್ ಬೇಸಿಕ್ ಸೀರೀಸು ತುಂಬ ದಿನದಿಂದ ಡಿಲೇ ಇದೆ ನಮ್ಮದು, ಖಂಡಿತವಾಗ್ಲೂ. ಕೆಲವರು ಇವತ್ತೊಂದು ಪೋಲ್ ಕೂಡ ಮಾಡಿದೆ, ಯಾರ್ಯಾರು F&Oನಲ್ಲಿ ಟ್ರೇಡ್ ಮಾಡ್ತೀರಾ ಅಂತ, ಎಸ್ಪೆಷಲಿ ಸ್ಟಾಕ್ಸ್ F&Oನಲ್ಲಿ. ಬಟ್ F&O ಗೊತ್ತಿಲ್ಲ ಅಂತಂದ್ರೂ ತೊಂದರೆ ಇಲ್ಲ, ನೀವು ಇಂಟ್ರಾಡೇನಲ್ಲಿ ಟ್ರೇಡ್ ಮಾಡಿ. ಇಂಟ್ರಾಡೇ ಯಾವ ರೀತಿ ನೀವು ಟ್ರೇಡ್ ಮಾಡೋದು ಅನ್ನೋದನ್ನು ನಾನು ಕೈಟ್ ಟ್ಯೂಟರಲ್ಲಿ ಒಂದು ಸ್ಯಾಂಪಲ್ ತೋರಿಸಿದ್ದೀನಿ, MIS ಆರ್ಡರ್ ಯಾವ ರೀತಿ ಪ್ಲೇಸ್ ಮಾಡೋದು ಅಂತ. ಕ್ರಮೇಣವಾಗಿ ನೀವು ಕಲಿತಾ ಹೋಗ್ಬೋದು. ಬಟ್ ಇನ್ವೆಸ್ಟರ್ ಆಗು ಕೂಡ ಉಳಿಬೋದು. ಟ್ರೇಡಿಂಗ್ ಅನ್ನೋದು ಕಂಪಲ್ಸರಿ ಅಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಟ್ರೇಡಿಂಗ್ ಎಲ್ಲರಿಗೂ ಸೂಟ್ ಆಗೋದಿಲ್ಲ. ನಿಮಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ತಿಳ್ಕೊಬೇಕು ಅಂತಂದರೆ ದಯವಿಟ್ಟು ಡೈರೆಕ್ಟಾಗಿ ಡಿರೈವೇಟಿವ್ಸ್ಗೋ ಅಥವಾ ಫ್ಯೂಚರ್ಸಲ್ಲಿ ಆಪ್ಷನ್ಸ್ ಎಲ್ಲ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ. ಫಸ್ಟ್ ಇಂಟ್ರಾಡೇನಲ್ಲಿ ಟ್ರೈ ಮಾಡಿ, ಸಣ್ಣ ಪ್ರಮಾಣದಲ್ಲಿ ಅದು ವರ್ಕೌಟ್ ಆಗ್ತಿದೆ ಅಂತಂದರೆ ಆಮೇಲೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಫಿನ್ನಿಫ್ಟಿನಲ್ಲಿ ಇದೇ ಝೋನಲ್ಲಿ ಉಳ್ಕೊಂಡಿತ್ತು. ಸೊ ಫಿನ್ನಿಫ್ಟಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂತಂದರೆ ಫಿನ್ನಿಫ್ಟಿನಲ್ಲಿ ಏನೊಂದು ಈ ಝೋನ್ ಇತ್ತು, ಈ ಝೋನ್ಗಿಂತಲೂ ಮೇಲ್ಗಡೆ ಇವತ್ತು ಕ್ಲೋಸ್ ಆಯಿತು. ಆದರೆ ಓವರಾಲ್ ನೀವು ನೋಡೋದಾದ್ರೆ ಇಲ್ಲಿ ಒಂದು ಕೆಳಗಡೆ ಪ್ಯಾಟರ್ನ್ ಬಂದಿದೆ. ಸೊ ನಾಳೆ ಫಿನ್ನಿಫ್ಟಿನಲ್ಲಿ ಏನಾದ್ರು ಈ ಚಾನಲ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಆಗ ನೀವು ಮತ್ತೆ ಈ ದಿನದ ಹೈಗೆ ಅಥವಾ ಇನ್ನೂ ಮೇಲೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಫಿನ್ನಿಫ್ಟಿ ನಾಳೆ ಸ್ವಲ್ಪ ಕೈ ಹಿಡಿಬೋದು. ಅಂದರೆ ನಮಗೆ ಬೇರೆದಕ್ಕೆ ಒಂದು ದಿಕ್ಕು ತೋರ್ಸೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಎಕ್ಸ್ಪೈರಿ ಬಂದಿರೋದ್ರಿಂದ ಒಂದು ಅಹೆಡ್ ಮೂವ್ ಆಗಿದೆ. ಬಟ್ ಇಲ್ಲಿ ನೋಡೋದಾದ್ರೆ ಲೋಯರಲ್ಲೂ ಒಂದು ಚಾನಲ್ ಬರ್ತಾ ಇದೆ. ಈ ಚಾನಲ್ನ ಏನಾದ್ರು ಬ್ರೇಕ್ ಆಗಿ ಬಂತು ಅಂತಂದರೆ, ಟು ಬಿ ಪ್ರಿಸೈಸ್ ಹೇಳಬೇಕು ಅಂದರೆ 19,760 ಝೋನ್ ಇದೆ. ಈ 19,760 ಝೋನಾಗಿ ಬಿಟ್ಟು ಕೆಳಗಡೆ ಬಂತು ಅಂದರೆ 19,720 ತನಕ ನಾವು ಬರ್ತಾ ಹೋಗ್ಬೋದು. ಅದಕ್ಕೆ ಕೆಳಗಡೆ ಬಂದರೆ ನಾವು ಕನ್ಫರ್ಮೇಷನ್ ಆಗಿ ನೋಡಿ, ಯಾಕೆಂದರೆ ಇಲ್ಲೆಲ್ಲ ಒಂದು ಸಪೋರ್ಟ್ ಬೇಸ್ ಥರ ಇದೆ. ಸೊ ಬರೋದಾದರೆ ನಿಮಗೆ ಬೀಳಬೇಕಾದ್ರೆ ಹೇಳುತ್ತೆ ಯಾವ ಫಾಲು ಅಂತ ಗೊತ್ತಾಗುತ್ತೆ ನಿಮಗೆ. ಆ ರೀತಿ ನೋಡಿಕೊಂಡು ಕೆಳಗಡೆ ಬರಬೇಕು. ಇಲ್ಲ ಇದರಿಂದ ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತಿದೆ ಅಂದರೆ ಸಣ್ಣ ಪ್ರಮಾಣದಲ್ಲಿ ಈ ಹೈ ತನಕ ಅಂತಲೇ ಟ್ರೇಡ್ ಮಾಡಿ. ಸೊ ಇಲ್ಲಾಂದರೆ ಟ್ರ್ಯಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಈ ಚಾನಲ್ಗಳು ವೆರಿ ಇಂಪಾರ್ಟೆಂಟ್. ಈ ಚಾನಲ್ ಎಲ್ಲಿಗೆ ಬ್ರೇಕ್ ಆಗುತ್ತೋ ಆಗ ನೀವು ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಕನ್ಫರ್ಮೇಷನ್ ತಗೋಬೋದು. ಬಟ್ ಅಗ್ರೆಸಿವ್ ಆಗಿ ನೀವು ಪೊಸಿಷನ್ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ನೀವು 19,700 ಟೆಸ್ಟ್ ಆಗೋ ತನಕ ಕಾಯಬೇಕು. ಅಟ್ಲೀಸ್ಟ್ ಈ ಪ್ರಾಫಿಟ್ನ ನೀವು ಬಿಟ್ಕೊಡೋಕ್ಕೆ ರೆಡಿ ಇರಬೇಕು 100 ಪಾಯಿಂಟ್ಸ್. ಆಗ ನೀವು ಅಗ್ರೆಸಿವ್ ಆಗಿ ನೀವು ತೊಗೊಂಡ್ರೆ ನೆಕ್ಸ್ಟು ಈ 19,500 550 ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅನ್ಕೊತೀನಿ. ಸೊ ನೋಡ್ತಾ ಹೋಗೋಣ. ಸದ್ಯಕ್ಕೆ ನಾನು ಹೇಳಿದ್ದೀನಿ ಸೆಪ್ಟೆಂಬರಲ್ಲಿ ವ್ಯೂ ನಮ್ಮದು ವೀಕ್ ಆಗೇ ಇದೆ. ಯಾಕೆಂದರೆ ಇಲ್ಲಿ ನೀವು ನೋಡೋದಾದರೆ ಓವರಾಲ್ ಇದು 20,000ಕ್ಕೆ ಇದು ವಾಪಸ್ ರೀಟೆಸ್ಟಿಂಗ್ ಆಗೋ ಥರನೇ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಮೂವ್ಮೆಂಟ್ ಬಂದಿತ್ತು, ಈಗ ಇದರೊಳಗಡೆ ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿತಾ ಇದೆ. ಒಂದ್ಸಲ ಹೈನ ಟೆಸ್ಟ್ ಮಾಡಿ ಅಲ್ಲಿಂದ ವಾಪಸ್ ಫಾಲ್ ಆಗುತ್ತಾ ಅಥವಾ ಇನ್ನು ಮೇಲ್ಗಡೆ ಶಾರ್ಟ್ ಕವರಿಂಗ್ ಆಗಿ 20,000 ತನಕ ಹೋಗುತ್ತಾ ಅನ್ನೋದು ಸೊ ಮುಂದಿನ ವಾರಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ತನಕ ನಿಮಗೆ ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಅಂತಲೇ ಅನಿಸ್ತಾ ಇರುತ್ತೆ. ಬಟ್ ಇಂಟ್ರಾಡೇ ಅಂತ ನೀವು ನೋಡ್ತಾ ಬರೋದಾದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಅಗ್ರೆಸಿವ್ ಪೊಸಿಷನ್ ತೊಗೊಳಕ್ಕೆ ನಿಮಗೆ ಇನ್ನೂ ಕಷ್ಟ ಇದೆ. ನೋಡಿ ಇದೆಲ್ಲ ಒಂದು ಒಳ್ಳೆ ಸಾಲಿಡ್ ಬೇಸ್ ಆಗಿರುವಂಥದ್ದು. ಸೊ ಎಲ್ಲಿ ತನಕ 19,700 ಬೀಟಾಗಿ ಬಂತು ಅಂತಂದರೆ ಆವಾಗ 19,600 ಆ ರೀತಿಯಾಗಿ 100 ಪಾಯಿಂಟ್ಸ್ಗಳನ್ನು ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಬಟ್ ಓವರಾಲ್ ಪ್ರೈಸ್ ಆಕ್ಷನ್ ಅಂತ ನೋಡೋದಾದ್ರೆ ಸದ್ಯಕ್ಕೆ ನನಗೆ ವೀಕ್ ಆಗಿ ಕಾಣಿಸ್ತಾ ಇದೆ ಮಾರ್ಕೆಟು ಫಾರ್ ಸೆಪ್ಟೆಂಬರ್. ನೋಡ್ತಾ ಹೋಗೋಣ. ಅದು ಸುಳ್ಳು ಮಾಡಬೇಕು ಅಂದರೆ ಲೆವೆಲ್ಗಳು ನೆನ್ನೆ ಏನು ಮಾತಾಡ್ಕೊಂಡಿದ್ವಿ ಆ ರೀತಿ ಚೇಂಜಸ್ ಆಗ್ತಾ ಹೋಗಬೇಕು. ಸೊ ಇವತ್ತು ನಾವು ಮಾತಾಡ್ತಾ ಇರೋಂಥ ಮೊದಲನೇ ಸ್ಟಾಕು ರಿಲಯನ್ಸ್. ಸೊ ರಿಲಯನ್ಸಲ್ಲಿ 2,400 ಬಂದರೆ ಒಳ್ಳೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ದೆ. ಇವತ್ತು 2,408 ಲೋ ಮಾಡಿದೆ. ಸೊ 2,400ಇಂದ ನೀವು ಇಲ್ಲೊಂದು ಗ್ಯಾಪ್ ಏನಿತ್ತು ಇದನ್ನ ಖಂಡಿತವಾಗ್ಲೂ ಇವತ್ತು ಫಿಲ್ ಮಾಡಿದೆ. 2,400 ಅನ್ನೋದು ವೆರಿ ಗುಡ್ ಲೆವೆಲ್. ನೀವು GTT ಆರ್ಡರ್ ಕೂಡ ಪ್ಲೇಸ್ ಮಾಡ್ಬೋದು. GTT ಆರ್ಡರ್ ಯಾವ ರೀತಿ ಪ್ಲೇಸ್ ಮಾಡೋದು ಅಂತ ಬೇಕು ಅಂತಂದರೆ ಕೈ ಟ್ಯೂಟರಲ್ಲಿ ಲಾಸ್ಟ್ ವೀಕ್ ಒಂದು ವೀಡಿಯೋ ಮಾಡಿದ್ದೆ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. 2,400 ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 2,350 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಗೋಲ್ಡನ್ ಲೆವೆಲ್ ಟು ಅಕ್ಯುಮುಲೇಟ್ ಇನ್ ದ ಸ್ಟಾಕ್. ಅಗೇನ್ ಡಿಸ್ಕ್ಲೇಮರ್, ನಾನು ರಿಲಯನ್ಸಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಮುಂಚೆ ನೀವು ಪ್ರಾಪರ್ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಬಟ್ ನನ್ನ ಕೇಳೋದಾದರೆ 2,350 ಅನ್ನೋದು ಒಳ್ಳೆ ಲೆವೆಲ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡೋದಾದರೆ. ಅದೇ ರೀತಿಯಾಗಿ ನಾವು ಸೆಕೆಂಡ್ ಸ್ಟಾಕ್ ನೋಡ್ತಾ ಇರೋಂಥದ್ದು HDFC ಲೈಫ್. ಇವತ್ತು ಏನಂತ ಹೇಳಿ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಪೊಸಿಷನಲ್ ಟ್ರೇಡ್ಸು ನಾನು ಇದುವರೆಗೆ ತೊಗೊಂಡಿರೋದರಲ್ಲಿ ಅಂತ ಹೇಳ್ಬೋದು HDFC ಲೈಫು. ಯಾಕೆ ಅಂತಂದರೆ ನಾನು ಯಾವ ದಿನ ಎಂಟರ್ ಆದ್ನೋ ಅವತ್ತೇ ನನಗೆ ಒಳ್ಳೆ ಅವಕಾಶ ಇತ್ತು ಎಕ್ಸಿಟ್ ಆಗೋಕ್ಕೆ. ಬಟ್ ಇದು ಪೊಸಿಷನ್ ಟ್ರೇಡ್ ವೀಡಿಯೋದಲ್ಲಿ ನಾನು ಮಾತಾಡಿದ್ನಲ್ಲ, ಎಕ್ಸಾಕ್ಟ್ ಲೆವೆಲ್ಗೆ ಅಂತ ಕಾಯೋಕ್ಕಾಗೋದಿಲ್ಲ. ಇನ್ನೊಂದು ಜೊತೆಗೆ ಇವತ್ತು ಪೊಸಿಷನ್ ಟ್ರೇಡ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕು. ಸಾರಿ ಯಾರಾದರೂ ಇನ್ವೆಸ್ಟರ್ಸ್ ಆಗಿ ನೋಡ್ತಾ ಇದ್ದೀರಾ ಅಂತಂದರೆ ನಾನು ಟ್ರೇಡಿಂಗ್ ಕಾನ್ಸೆಪ್ಟ್ನ ತರ್ತಾ ಇದ್ದೀನಿ. ಬಟ್ HDFC ಲೈಫಲ್ಲಿ ಫಸ್ಟ್ ಇನ್ವೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಅಂತ ನೋಡೋದಾದರೆ
ಏನೊಂದು ಬ್ರೇಕೌಟ್ ಆಗಿತ್ತು ಆ ಬ್ರೇಕೌಟಿಗೆ ಈಗ ಒಂದು ಕನ್ಸಾಲಿಡೇಷನ್ ಆಗಿ ಮತ್ತೆ ವಾಪಸ್ ಬರ್ತಾ ಇದೆ. ಇಲ್ಲಿ ಒಂದು ನೋಡಿ, ಇಲ್ಲೊಂದು ಅಟೆಂಪ್ಟ್ ಆಗಿತ್ತು, ಆದರೆ ದಿನದ ಕ್ಲೋಸಿಂಗ್ ಅದ್ರ ಮೇಲೆ ಆಗಿರಲಿಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ಆ ಕ್ಲೋಸಿಂಗ್ ಆಗಿದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಇದು ನಾಳೆ ಫಾಲೋ ಅಪ್ ಬರುತ್ತೆ ಅಂತ ಅನಿಸ್ತಾ ಇದೆ. 645 ಲೆವೆಲ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾಳೆಗೆ. ಸೊ 645 ಲೆವೆಲ್ ಬಂದರೆ ನಂದು ಏನು ಪೊಸಿಷನಲ್ ಟ್ರೇಡ್ ಇತ್ತು ಅದು ಕೂಡ ನಾನು ಎಕ್ಸಿಟ್ ಮಾಡ್ಬೋದು. ನಾಳೆ ಎಕ್ಸಿಟ್ ಮಾಡಲೇಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಒಂದು ಕ್ವಶನ್ ಕೇಳಿದೆ ಅಲ್ವಾ, ಎಷ್ಟು ಜನ ಸ್ಟಾಕ್ಸ್ ಎಫ್&ಓನಲ್ಲಿ ITM ಆಪ್ಷನ್ನ ಟ್ರೇಡ್ ಮಾಡ್ತೀರಾ, ಅದು ಎಕ್ಸ್ಪೈರಿ ತನಕ ಇಟ್ಕೊತೀರಾ ಅಂತ ತುಂಬ ಬೆರಳೆಣಿಕೆ ಜನ ಹೇಳಿದ್ದೀರಾ. ನಾನು ITM ತನಕ ಇಟ್ಕೊತೀನಿ ಅಂತ. ನೋಡಿ, ITM ತನಕ ITM ಆಪ್ಷನ್ ನೀವೇನಾದರೂ ಎಕ್ಸ್ಪೈರಿ ತನಕ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಅಂತಂದರೆ, ಇವತ್ತು ನಿನ್ನೆಯಿಂದ ನನಗೆ ಝೆರೋದಾದಲ್ಲಿ ಒಂದು ಅಲರ್ಟ್ ಬರೋಕ್ಕೆ ಶುರುವಾಯಿತು, ಮಾರ್ಜಿನ್ನ ಮೇಂಟೈನ್ ಮಾಡಬೇಕು ಅಂತ. ಇದ್ರ ಬಗ್ಗೆ ನಾನು ಡೀಟೇಲಾಗಿ ಮಾತಾಡಬೇಕು. ಸೊ ನನ್ನ ಮೆಂಬರ್ಸಿಗೆ ನಾನೊಂದು ಪೊಸಿಷನಲ್ ಟ್ರೇಡ್ ವಿಡಿಯೋ ಮಾಡಿದ್ನಲ್ಲ, ಅದ್ರ ಫಾಲೋ ಅಪ್ ಆಗಿ ಸ್ಟಾಕ್ಸ್ ಪೊಸಿಷನಲ್ ಟ್ರೇಡ್ ತೊಗೊಂಡಾದ್ರೆ ಯಾವ ರೀತಿ ಚಾಲೆಂಜಸ್ ಇರುತ್ತೆ ಅನ್ನೋದನ್ನು ನಾನು ಕವರ್ ಮಾಡ್ತೀನಿ. ಇದು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಸ್ಕ್ವೇರ್ ಆಫ್ ಮಾಡ್ಕೊಳ್ಳೋಂಥ ಆಪ್ಷನ್ನು ಬ್ರೋಕರ್ಗಳಿಗೆ ಮೊದಲಿತ್ತು. ಯಾವಾಗ STT ಅನ್ನೋದು 0.125% ಆಫ್ ಕಾಂಟ್ರಾಕ್ಟ್ ಸೈಜ್ ಮೇಲೆ ಆಗಿತ್ತು. ಅವಾಗ ಅದನ್ನ ಯಾವಾಗ ಪ್ರೀಮಿಯಂ ಮೇಲೆ ಅಂತ ಚೇಂಜ್ ಮಾಡಿದ್ರು, ಅವಾಗ ಆಟೋ ಸ್ಕ್ವೇರ್ ಆಫ್ ಅಂತ ಆಗಿರುತ್ತೆ. ಆ ಪೊಸಿಷನ್ಗಳನ್ನು ಮಾಡೋದಿಲ್ಲ ಅವರು ಯಾರು ಬ್ರೋಕರ್ಗಳು. ಆದರೆ ಇದರ ಭಾರನ ಯಾರು ಹೊರಬೇಕು ಅಂದರೆ ರಿಟೇಲರ್ ಹೊರಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಝೆರೋದಾಗಲಿ ಅಥವಾ ನೀವು ಯಾವುದೇ ಬ್ರೋಕರ್ ಆಗಲಿ, ನೀವೇನಾದರೂ ಒಂದು ಸ್ಟಾಕ್ಸನ್ನು F&O ಟ್ರೇಡ್ ಮಾಡ್ತಾ ಇದ್ದೀರಾ, ನೀವು ಇನ್ ದ ಮನಿನಲ್ಲಿ ಇದ್ದೀರಾ ಅಂತಂದರೆ, ಎಕ್ಸ್ಪೈರಿಗೆ ಇನ್ನು 4 ದಿನ ಇದೆ ಅಂತ ಅಂದಾಗ ನಿಮಗೆ ಮಾರ್ಜಿನ್ಗಳನ್ನು ಏನು ಹೋಲ್ಡ್ ಮಾಡಬೇಕು, ನೀವು ಬೈ ಮಾಡೋದಾದ್ರೂ ನಾನು ಹೇಳ್ತಾ ಇರೋಂಥದ್ದು. ನೋಡಿ, ಯೂಶಲಿ ಏನಾಗುತ್ತೆ ಅಂತಂದರೆ, ಮಾರ್ಜಿನ್ ಫೆಸಿಲಿಟಿ ಅನ್ನೋದು ನೀವು ಇಂಡೆಕ್ಸಲ್ಲಿ ನೀವೇನಾದ್ರು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂದರೆ, ಅದು ಇನ್ ದ ಮನಿ ಆಗಲಿ, ಔಟ್ ದ ಮನಿ ಆಗಲಿ, ಅಥವಾ ಅಡ್ಡ ಮನಿ ಆಗಲಿ, ನೀವೇನೋ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಎಕ್ಸೈಸ್ ಮಾಡಬೇಕಾಗಿಲ್ಲ. ಎಕ್ಸೈಸ್ ಮಾಡೋದು ಅಂತಂದರೆ ನೀವು ಡೆಲಿವರಿನ ತೊಗೋಬೇಕಾಗುತ್ತೆ. ಅಂದರೆ ಬೈಯರ್ ಬಂದು ಕೇಳ್ದ ಅಂತಂದರೆ ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಬೇಕು. ಸೆಲ್ಲರಿಗೆ ಆ ಒಂದು ಹೊಣೆಗಾರಿಕೆ ಇರುತ್ತೆ. ಅದಕ್ಕೋಸ್ಕರ ಅವ್ನು ಏನು ಮಾಡ್ತಾರೆ, ಒಂದು ಮಾರ್ಜಿನ್ನ ಇಡಬೇಕು ಅಂತ ಹೇಳ್ತಾರಲ್ವ, ಮಾರ್ಜಿನ್ ಆಗಿ ನೀವು ಎಕ್ಸ್ಟ್ರಾ ಕ್ಯಾಶನ್ನು ಇಡಬೇಕು. ಆದರೆ ಬೈಯರಿಗೆ ಅದು ಯಾವುದೇ ರೀತಿಯಾದಂಥ ಆಬ್ಲಿಗೇಷನ್ ಇಲ್ಲ ಇಂಡೆಕ್ಸಲ್ಲಿ. ಬಟ್ ನೀವು ಸ್ಟಾಕ್ಸಲ್ಲಿ ಅಂತ ಬರೋದಾದರೆ, ನೀವೇನಾದರೂ ಇನ್ ದ ಮನಿನಲ್ಲೇ ಉಳ್ಕೊತಾ ಇದ್ದೀರಾ ಅಂತಂದರೆ, ನೀವು ಫಿಸಿಕಲ್ ಡೆಲಿವರಿನ ತೊಗೋಬೇಕಾಗುತ್ತೆ. ಅಂದರೆ ಇಲ್ಲ ಅಂತಂದರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಪೆನಾಲ್ಟಿ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನ ನಾವು ಶಾರ್ಟ್ ಡೆಲಿವರಿ ಅಂತ ಕರಿತೀವಿ. ಇದು ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸೊ ಇದಕ್ಕೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡಬೇಕು. ಸೊ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಫಿಸಿಕಲ್ ಡೆಲಿವರಿ ಅನ್ನೋದು, ಮತ್ತು ಬ್ರೋಕರೇಜ್ ಫರ್ಮ್ ಮೇಲೆ ಎಷ್ಟು ಭಾರ ಆಗುತ್ತೆ ಅನ್ನೋದು ಆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಬ್ರೋಕರೇಜ್ ಫರ್ಮು 17% ಹೈ ಫ್ರೀಕ್ವೆನ್ಸಿ ಆಲ್ಗೋ ಟ್ರೇಡಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದಂಥದ್ದು ಯಾವುದರಲ್ಲಿ, ನ್ಯಾಸ್ಡ್ಯಾಕಲ್ಲಿ ಆಗಲಿ ಅಥವಾ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಆಗಲಿ, ಹೇಗೆ ಒಂದು ಬ್ಯಾಂಕ್ ಕರಪ್ಟ್ ಆಯಿತು ಒಂದೇ ದಿನದಲ್ಲಿ, ಒಂದು 45 ನಿಮಿಷದಲ್ಲಿ ಅನ್ನೋದು ನಿಮಗೆ ಏನಾದ್ರು ಕುತೂಹಲ ಇದೆ ಅಂತಂದರೆ, ನೈಟ್ ಗ್ರೂಪ್ ಅಂತ ಆ ಒಂದು ಬ್ರೋಕರ್ ಹೆಸರು. ಸೊ ಅದನ್ನು ನೀವು ನೋಡ್ಬೋದು, KNIGHT ಅಂತ. ಇವರು ಪವರ್ ಪೆಗ್ ಅಂತ ಒಂದು ಬರುತ್ತೆ, ಪವರ್ ಪೆಗ್ ಕೋಡ್ ಅಂತ. ಇದು ಏನಾಗುತ್ತೆ ಅಂದರೆ ಡಿಪ್ಲಾಯ್ಮೆಂಟ್, ಇದು ಸ್ವಲ್ಪ ಟೆಕ್ನಿಕಲ್ ಆಗ್ತಾ ಹೋಗುತ್ತೆ, ನಾನೊಂದು ಪಾಡ್ಕಾಸ್ಟ್ನ ಮಾಡ್ಕೊಡ್ತೀನಿ ನಿಮಗೆ. ಸೊ 17% ಮಾರ್ಕೆಟ್ ಶೇರ್ ಇದ್ದಂಥ ಒಂದು ಬ್ರೋಕರೇಜ್ ಫರ್ಮು 45 ನಿಮಿಷದಲ್ಲಿ ಒಂದು ಡಿಪ್ಲಾಯ್ಮೆಂಟ್ ಚೇಂಜಸ್ನ ವ್ಯತ್ಯಾಸ ಮಾಡಿದ ಕಾರಣದಿಂದಾಗಿ ಸಾಕಷ್ಟು ಇವರು ಹೊಣೆಗಾರಿಕೆನ ಹೊರಬೇಕಾಯಿತು, ಒಂದು ಬ್ಯಾಂಕ್ರಪ್ಟೇ ಆಗಿ ಹೋಗಬೇಕಾಯಿತು. ಕೊನೆಗೆ ಯಾವುದೋ ಒಂದು ಬೇರೆ ಫರ್ಮ್ ಬಂದು ಇವ್ರನ್ನ ತೊಗೊತೀವಿ ಅಂತ ತೊಗೊಂಡು ಆ ಚಾಪ್ಟರ್ನ ಕ್ಲೋಸ್ ಮಾಡಿದ್ರು. ಹಾಗಾಗಿ ಒಂದೇ ದಿನದಲ್ಲಿ ಒಂದು 45 ನಿಮಿಷದಲ್ಲಿ ಆದಂತಹ ಒಂದು ಬೆಳವಣಿಗೆ. ಯಾಕೆಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ChatGPT ಬರ್ತಾ ಇದೆ, ಆಲ್ಗೋ ಟ್ರೇಡಿಂಗ್ ಬರ್ತಾ ಇದೆ, ಇದೆಲ್ಲದ್ರ ಜೊತೆಗೆ ಸ್ವಲ್ಪ ರಿಸ್ಕ್ ಕೂಡ ಅಸೋಸಿಯೇಟ್ ಆಗ್ತಾಯಿದೆ. ಯಾರು ರಿಸ್ಕ್ ನಮಗಲ್ಲ, ಆದರೆ ಆ ಬ್ರೋಕರೇಜ್ ಫರ್ಮ್ಗಳಿಗೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಇನ್ ದ ಮನಿ ಆಪ್ಷನ್ ನಾನು ಏನು ಹೇಳಕ್ಕೆ ಬಂದೆ, ಇದರ ತಂದಿರೋಂಥ ಉದ್ದೇಶನೇ ಅದು. ನಿಮಗೆ 4 ದಿನ ಇದೆ ಎಕ್ಸ್ಪೈರಿ ಅಂತಂದಾಗ ನಿಮಗೆ ಮಾರ್ಜಿನ್ಗಳನ್ನು ಜಾಸ್ತಿ ಮೇಂಟೈನ್ ಮಾಡಬೇಕು ಅಂತ ಫೋರ್ಸ್ ಮಾಡ್ತಾ ಹೋಗ್ತಾರೆ. ಸೊ ಹತ್ತತ್ರ ಬರ್ತಾ ಇದೆ ಎಕ್ಸ್ಪೈರಿಗೆ ಅಂತಂದಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಆ ಮಾರ್ಜಿನ್ ಫೆಸಿಲಿಟಿ 10%ಇಂದ ನಿಮಗೆ 50% ತನಕ ಕೇಳ್ಬೋದು. ಯಾವಾಗ ಇದು ನೀವು ಇನ್ ದ ಮನಿ ಹೋಲ್ಡ್ ಮಾಡಿದರೆ. ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ರ 600 CE ಪೊಸಿಷನ್ ಇದೆ ಅಂತ ಅನ್ಕೋಣ. ಈ ಆಗಸ್ಟ್ ಎಕ್ಸ್ಪೈರಿದು HDFC ಲೈಫಲ್ಲಿ, ಅಂದರೆ ಗುರುವಾರ ಅದ್ರದ್ದು ಎಕ್ಸ್ಪೈರಿ ಆಗ್ತಾ ಇದೆ ಅಂತಲ್ವಾ. ಸೊ ಇವಾಗ ನಿಮ್ಮ 600 CE ಇದೆ ಅಂದರೆ, ಇವಾಗ ಇದು ಇನ್ ದ ಮನಿನೇ ಆಗಿದೆ ನಿಮಗೆ. ಸೊ ಇನ್ ದ ಮನಿನೇ ಆಗಿರೋದ್ರಿಂದ ನೀವೇನಾಗಬೇಕು, ತುಂಬ ಹೈ ಮಾರ್ಜಿನ್ನ ನೀವು ಮೇಂಟೈನ್ ಮಾಡ್ತಾ ಹೋಗಬೇಕು. ಯಾಕೆ ಅಂತಂದರೆ, ಸೊ ನೀವು ಎಕ್ಸ್ಪೈರಿ ದಿನ ತನಕ ನೀವು ಇದೇ ರೀತಿ ಉಳಿಸ್ಕೊಂಡ್ರಿ ಅಂತಂದರೆ, ಇನ್ ದ ಮನಿಯಾಗೆ ಎಂಡ್ ಆಗಿ ಹೋಯಿತು ಅಂತಂದರೆ, ನೀವು ಇದನ್ನು ಹೋಲ್ಡ್ ಮಾಡಿದ್ದೀರಿ ಅಂತಂದರೆ, ನೀವು ಎಷ್ಟು ಹೋಲ್ಡ್ ಮಾಡಿರ್ತೀರೋ ಆ ಕಾಂಟ್ರಾಕ್ಟ್ ವ್ಯಾಲ್ಯೂ ಅಷ್ಟು ನೀವು ಫಿಸಿಕಲ್ ಡೆಲಿವರಿನ ತಗೋಬೇಕು. ಸ್ಟಾಕ್ಸು ಅಂದರೆ ಸರಿಸುಮಾರು ₹1,400 ಬರುತ್ತೆ, 1,400 ಕ್ವಾಂಟಿಟಿ ಬರುತ್ತೆ ಒಂದು ಲಾಟ್ ಯಾವುದರಲ್ಲಿ, HDFC ಲೈಫಲ್ಲಿ ನೀವು ತೊಗೊಳೋದಾದರೆ. ಸೊ ಇನ್ ದ ಮನಿನ ನೀವು ಎಕ್ಸ್ಪೈರಿ ತನಕ ನೀವು ಹೋಲ್ಡ್ ಮಾಡಿದ್ದೀರಾ ಅಂತಂದರೆ, ಆವಾಗ ನೀವು ಡೆಲಿವರಿ ತೊಗೊಳೋದಾದರೆ 1,400 ಇಂಟು ಅದೆಷ್ಟು ಟ್ರೇಡ್ ಆಗ್ತಿರುತ್ತೆ, ಇವಾಗ 635 ಅಂದರೆ 635 ಇಷ್ಟು ದುಡ್ಡು ನಿಮ್ಮ ಹತ್ರ ಇರಬೇಕು. ಇಲ್ಲ ಅಂತಂದರೆ ಅದನ್ನ ಶಾರ್ಟ್ ಡೆಲಿವರಿ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ, ಯಾಕೆಂದರೆ ನನಗೂ ಕೂಡ ಗೊತ್ತಿರಲ್ಲ, ಯಾಕೆಂದರೆ ನಾನು ಸ್ಟಾಕಲ್ಲಿ F&O ನಾನು ಟ್ರೇಡ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ. ಸೊ ನಿಮಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ, ಇನ್ನೊಂದು ಸಡನ್ ಚೇಂಜಸ್ ಯಾವ ರೀತಿ ಆಗ್ತಾ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾರಾದರೂ 650 CE ತೊಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಈಗ
ಸದ್ಯಕ್ಕೆ ಅದು ಔಟ್ ಆಫ್ ದ ಮನಿನೇ ಆಗಿದೆ ಅಥವಾ ಅಡ್ಡ ಮನಿನೇ ಆಗಿದೆ. ಸೊ ಏನಾದರೂ ನಿಮಗೆ 650 ಮೇಲ್ಗಡೆ ಹೋಯಿತು ಎಕ್ಸ್ಪೈರಿ ಹತ್ತತ್ರ ಬರೋಕ್ಕೆ ಅಂತಂದರೆ, ಅಂದರೆ OTM ಇದ್ದಿದ್ದು ಸಡನ್ನಾಗಿ ITM ಆಯಿತು ಅಂತಂದರೆ ನೋಡಿ, ಎಲ್ಲಿ ತನಕ ITM ಆಗಿರಲ್ವ ನೀವು ಹೋಲ್ಡ್ ಮಾಡಿರುವಂಥ ಪೊಸಿಷನ್ನು, ಅಲ್ಲಿ ತನಕ ನಿಮಗೆ ಮಾರ್ಜಿನ್ನ ಫೋರ್ಸ್ ಮಾಡೋದಿಲ್ಲ ಬ್ರೋಕರ್ಗಳು. OTM ಆಗಿರಲಿ ಅಥವಾ ATM ಆಗಿದ್ರೆ ನಿಮಗೇನು ಫೋರ್ಸ್ ಮಾಡೋದಿಲ್ಲ. ಬಟ್ ಈ ITM ಆಗಿದ್ರೆ ನಿಮಗೆ ಫೋರ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಯಾಕಾಯಿತು ಅಂತಂದರೆ, ಏಷ್ಯನ್ ಪೇಂಟ್ಸ್ನ ITM ಪೊಸಿಷನ್ನ ನಾನು ಹೋಲ್ಡ್ ಮಾಡಿದ್ದೆ 3200 CE ಇದು, ಹಾಗಾಗಿ ಮಾರ್ಜಿನ್ ಆ್ಯಡ್ ಮಾಡಿ ಇಲ್ಲಾಂದರೆ ಸ್ಕ್ವೇರ್ ಆಫ್ ಆಗುತ್ತೆ ಅಂತ ನನಗೆ ಬರ್ತಾನೆ ಇತ್ತು. ಸೊ ಇವತ್ತು ನಾನು ಎಕ್ಸಿಟ್ ಮಾಡಿದೆ ಏಷ್ಯನ್ ಪೇಂಟ್ಸ್ ಪೊಸಿಷನ್, ದಟ್ಸ್ ಓಕೆ. ಬಟ್ ನಾನು ಹೇಳ್ತಾ ಇರೋಂಥದ್ದು OTM ಇದ್ದಿದ್ದು ಕೊನೆಯ ಕ್ಷಣದಲ್ಲಿ ಎಕ್ಸ್ಪೈರಿ ಹತ್ತತ್ರ ನಿಮಗೆ ITM ಆಯಿತು ಅಂತಂದರೆ, ಆಗ ನೀವೇನಾದರೂ ಸೆಲ್ ಮಾಡೋಕ್ಕೆ ಹೋದರೆ ನಿಮಗೆ ಯಾವುದೋ ಸೆಲ್ಲರ್ ಸಿಗಲ್ಲ. ಇದನ್ನ ಪರ್ಟಿಕ್ಯುಲರ್ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ, ಯಾಕಂದರೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ದಾರೆ. ಸೊ F&Oನ ಸ್ಟಾಕ್ ಸೆಲ್ ಮಾಡೋದು ತುಂಬ ರಿಸ್ಕಿಯಾಗಿದೆ, ಎಸ್ಪೆಷಲಿ ನೀವು ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡ್ತಾ ಇದ್ದೀರಾ ಅಂದರೆ. ಜೊತೆಗೆ ನಿಮಗೆ ಲಿಕ್ವಿಡಿಟಿ ವೈಸ್ ಅಂತ ನೀವು ನೋಡೋದಾದ್ರೂ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಇಡ್ತಿದ್ದಂಗೆ ಯಾವುದೋ ಒಂದು ಪ್ರೈಸಿಗೆ ಟ್ರಿಗರ್ ಆಗಿ ಹಿಟ್ ಆಗೋದಿಲ್ಲ. ಅದಕ್ಕೋಸ್ಕರ ಜೆರೋದಾದಲ್ಲಿ ನಿಮಗೆ ಒಂದು ನಡ್ಜ್ ಫೀಚರ್ ಬರುತ್ತೆ, ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಲಿಕ್ವಿಡಿಟಿ ಇರೋದಿಲ್ಲ, ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡಿ ಅಂತ. ಸೊ ಇದೆಲ್ಲ ಡಿಸ್ಕ್ಲೇಮರ್ಗಳು. ನಾನು ಪೊಸಿಷನ್ ಟ್ರೇಡ್ ಮಾತಾಡಬೇಕಾದ್ರೆ ಕೆಲವೊಂದನ್ನು ಕವರ್ ಮಾಡಿದ್ದೆ ಮೆಂಬರ್ಸಿಗೆ, ಬಟ್ ಈ ವಿಷಯಗಳನ್ನು ನಾನು ಡೀಟೇಲಾಗಿ ಮಾತಾಡಬೇಕು. ಈ ರೀತಿ ಮಾತಾಡಿದ್ರೆ ಅರ್ಥ ಆಗೋದಿಲ್ಲ. ವಿತ್ ಇಲಿಸ್ಟ್ರೇಷನ್ ಕೊಟ್ಬಿಟ್ಟು ನಾನು ಕವರ್ ಮಾಡ್ಕೊಡ್ತೀನಿ. ಆ ನೈಟ್ ಗ್ರೂಪ್ ಅನ್ನೋ ಒಂದು ಕಂಪ್ನಿ ಏನಾಗಿದೆ, ಏನು ಹೇಳಿದ್ನಲ್ಲ, ಅದೇನಾಗಿತ್ತು, ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ, ಅದನ್ನ ನಾನು ನೆಕ್ಸ್ಟ್ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಮಾಡಿಬಿಟ್ಟು ಕೊಡ್ತೀನಿ. ಬಟ್ ಹೇಳೋದು ಗೊತ್ತಾಗ್ತಾರೆ ಅನಿಸುತ್ತೆ, ಅದೊಂದು ಇನ್ಫಾರ್ಮ್ ಮಾಡಬೇಕಾಗಿತ್ತು. ಸಾರಿ, ಅದನ್ನ ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಮಾತಾಡಿದ್ದಕ್ಕೆ. ಸೊ HDFC ಲೈಫ್ ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡೋದಾಗಿದ್ದರೆ ನಾನು ಹೇಳಿದ್ದೆ ಅಕ್ಯುಮುಲೇಟ್ ಮಾಡ್ಕೋಬೋದು. ಈ ಟೈಮಲ್ಲಿ ಯಾವಾಗ ಈ ಝೋನ್ ಹತ್ತಿರ ಬರ್ತಾ ಇದೆ 580 ಈ ಝೋನೆಲ್ಲ ಬಂದಿತ್ತಲ್ಲ, ಆ ಟೈಮಲ್ಲೇ ನಾವು ಮಾತಾಡ್ಕೊಂಡಿದ್ದು. ಇದು ಒಂದು ಒಳ್ಳೆ ಲೆವೆಲ್. ನೀವು ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರು ಸುಮಾರು ತಿಂಗಳುಗಳಿಂದ ಅದೇ ಝೋನಲ್ಲಿದೆ. ಸೊ ಇಲ್ಲಿಂದ ಏನಾದ್ರು ಬ್ರೇಕ್ಔಟ್ ಕೊಟ್ಟರೆ ನಮಗೆ ಒಳ್ಳೆ ಬ್ರೇಕ್ಔಟ್ ಕೊಡುತ್ತೆ ಅಂತ ಈ ಝೋನಲ್ಲಿ ಯಾವಾಗ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು ಅವಾಗ ಮಾತಾಡ್ಕೊಂಡಿದ್ವಿ. ಸೊ ನಾನು ಕೂಡ ಇದರಲ್ಲಿ ಒಂದು ಹೋಲ್ಡರ್, ಅದೊಂದು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. 570 580 ಸಂವೇರ್ ಅಲ್ಲಿದೆ ನನ್ನ ಆ್ಯಾವ್ರೇಜು. ಸೊ ಇವತ್ತು ಕೂಡ ಯಾರು ಆ್ಯಡ್ ಮಾಡ್ಕೊಂಡಿದ್ರೆ ಒಳ್ಳೆ ಲೆವೆಲ್ ಅಂತ ಅನಿಸ್ತಾ ಇದೆ. ಇಲ್ಲಿಂದ ನಮಗೆ ಏನಾದ್ರು ಬ್ರೇಕ್ಔಟ್ ಕೊಟ್ಟರೆ ನಾವು ಮುಂಬರೋ ದಿನಗಳಲ್ಲಿ 700 ಮೇಲ್ಗಡೆ 725 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು ಅಂತ ಅನ್ಸುತ್ತೆ. ಬಟ್ ವೀಕ್ಲಿ ಕ್ಯಾಂಡಲಲ್ಲಿ ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ನೀವು ನೋಡೋದಾದರೆ ಈ ವೀಕ್ ಕ್ಯಾಂಡಲು ಯಾವ ರೀತಿ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ಹ್ಯಾಮರ್ ಅಲ್ಲ, ಮತ್ತು ಹ್ಯಾಮರ್ ಅನ್ಕೋಬಿಡಿ ಇದನ್ನ. ಬಟ್ ಆ ಬೇಸ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ. ನೋಡ್ತಾ ಹೋಗೋಣ ನಾಳೆ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ HDFC ಲೈಫ್. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಲ್ಲಿ ಇವತ್ತು ಎಕ್ಸಿಟ್ ಮಾಡಿದೆ. ಇವತ್ತು ನೋಡಿ ಮತ್ತೆ ಟ್ರೆಂಡ್ ಲೈನ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಯ್ತು. ಯಾಕಂದರೆ ನಿನ್ನೆ ನಾನು ನಿಮ್ಗೆ ಏನು ಹೇಳೋಗಿದೆ, ಈ ರೀತಿ ಒಂದು ಟ್ರೆಂಡ್ ಲೈನ್ ಹಾಕೋಗಿದೆ. ಇವತ್ತು ಮತ್ತೆ ಒಂದು ಹೈ ಮಾಡ್ತು, ಮತ್ತೆ ಒಂದು ಹೈ ಮಾಡಿದೆ ಅಂದರೆ ಆ ಟ್ರೆಂಡ್ ಲೈನ್ ಇಟ್ಕೊಂಡು ಕೂರೋಕ್ಕಾಗಲ್ಲ. ಮತ್ತೆ ನೀವು ಟ್ರೆಂಡ್ ಲೈನ್ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇಲ್ಲ ಅಂತಂದರೆ ನಿನ್ನೆ ವಿಡಿಯೋನ ದಯವಿಟ್ಟು ಒಂದ್ಸಲ ಚೆಕ್ಔಟ್ ಮಾಡಿ ಯಾವ ರೀತಿ ಟ್ರೆಂಡ್ ಲೈನ್ಗಳನ್ನು ಅಡ್ಜಸ್ಟ್ಮೆಂಟ್ ಮಾಡೋದು ಅಂತ ಹೇಳಿದ್ವಿ. ಸೊ ಇಲ್ಲಿ ಈ ಥರ ಬರ್ತಿದೆ ಅಂತಾಗ ನೋಡಿ, ಇಲ್ಲಿ ವಾಪಸ್ ರೆಸ್ಪೆಕ್ಟ್ ಬರ್ತಿದೆ ಅಂದರೂ ನಿಮಗೆಲ್ಲೂ ಭಯ ಆಗೋದಿಲ್ಲ. ಇಲ್ಲಿ ಅಫ್ಕೋರ್ಸ್ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು. ಸೊ ನಾನು ಪಾಸಿಟಿವ್ ಆಗಿದ್ದೆ ಒಂದು ಬ್ರೇಕ್ಔಟ್ ಸಿಗುತ್ತೆ ಅಂತ. ಆದರೆ ನಿಮಗೆ ಪೊಸಿಷನಲ್ಲಿ ಅಂತ ಏನೂ ಚೇಂಜ್ ಆಗಲ್ಲ. 80 ರೂಪೀಸಿಗೆ ನಾವು ಎಕ್ಸಿಟ್ ಮಾಡಲಿಕ್ಕಾಯಿತು. ಬಟ್ ದಟ್ ಈಸ್ ವೆರಿ ಗುಡ್. 3288 ಹೋಗಿದೆ ಅಂತಂದ್ರೂ ನಿಮಗೆ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ವ್ಯಾಲ್ಯೂ ಇರುತ್ತೆ. ಬಿಕಾಸ್ ಆಫ್ ಏನೊಂದು ಬಿಡ್ ಆಸ್ಕ್ ಇರುತ್ತಲ್ಲ, ಆ ವೇರಿಯೇಷನಿಂದಾಗಿ ಎಕ್ಸ್ಪೈರಿ ಹತ್ತಿರ ಬಂದಾಗ ನಿಮಗೆ ಸ್ವಲ್ಪ ಕರೆಕ್ಟಾಗಿರೋಂಥ ಸಿಗ್ಬೋದು. ಬಟ್ ಅದು ರಿಸ್ಕಿ ಕೂಡ ಆಗಿರುತ್ತೆ. ಹಾಗಾಗಿ ಪೊಸಿಷನ್ ಟ್ರೇಡ್ ತೊಗೊತಾ ಇದ್ದೀರಾ ಅಂದರೆ ನೀವು ಸ್ವಲ್ಪ ಕಮ್ಮಿಗೆ ನೀವು ಬುಕ್ ಮಾಡ್ಕೋಬೇಕು. ಇದನ್ನ ನಾನು ಪೊಸಿಷನಲ್ ಎಕ್ಸ್ಕ್ಲೂಸಿವ್ ವೀಡಿಯೋ ಮಾಡ್ಕೊಟ್ಟಿದ್ನಲ್ಲ, ಆವಾಗಲೂ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೆ. ಸೊ ಏಷ್ಯನ್ ಪೇಂಟ್ಸಲ್ಲಿ ಆಲ್ಮೋಸ್ಟ್ 61% ಪ್ರಾಫಿಟಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ವಿ. ಒಳ್ಳೆ ಟ್ರೇಡ್ ಸಿಕ್ಕಿತ್ತು ಒಂದು 3-4 ದಿನ ಹೋಲ್ಡ್ ಮಾಡಿದ್ದಕ್ಕೆ. ಸೊ ನೆಕ್ಸ್ಟು ಟೆಕ್ಎಮ್ ಇವತ್ತು ಟಾಪ್ ಗೇನರ್ ಕೂಡ ಆಗಿತ್ತು. ಟೆಕ್ಎಮ್ಮು ನೀವು ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ ದೊಡ್ಡ ಕನ್ಸಾಲಿಡೇಷನ್ ಆಗ್ತಾ ಇದೆ. ಬಟ್ ಒಂದು ಫಾಲ್ ಆಗಿದೆ. IT ಸೆಕ್ಟರ್ ನಾನು ಮೊದಲಿಂದ ನಾನು ವ್ಯೂನ್ ಹೇಳಿದ್ದೀನಿ, ಇನ್ನೂ ಕೂಡ ನಾನು ನೆಗೆಟಿವ್ ಆಗೇ ಇದ್ದೀನಿ IT ಸೆಕ್ಟರಲ್ಲಿ. ಸೊ ಈಗ ಏನಾಗ್ತಾ ಇದೆ, ಇದಕ್ಕೆ ಒಂದು ಫಾಲೋ ಬರುತ್ತೆ ಅಂತಲೇ ಅನ್ನಿಸ್ತಾ ಇದೆ. ಸೊ ಪ್ರಾಬಬಲಿ ಆಗ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಕೂಡ ಆಗ್ಬೋದು ಅಂತ. ಬಟ್ ಓವರಾಲ್ ನೀವು ನೋಡೋದಾದರೆ 1350 ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗುತ್ತೆ ಟೆಕ್ ಮಹೀಂದ್ರದಲ್ಲಿ. ಅದೇ ರೀತಿಯಾಗಿ 1000 ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದೆಯಾ 1300-1350 ಲೆವೆಲ್ ಅನ್ನೋದು ನಾನು ನೋಡ್ತಾ ಹೋಗಬೇಕು. ಬಟ್ ಇಲ್ಲಿ ಏನೋ ಒಂದು ಇಂಟರ್ನಲ್ ಬಸ್ ಸ್ಟ್ಯಾಂಡ್ ಆಗಿತ್ತು, ಅದರಿಂದ ಬ್ರೇಕ್ಔಟ್ ಅಂತ ಕೊಟ್ಟಿದೆ. ಸೊ ಅದನ್ನು ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಆ ಕಡೆಗೆ ಮಿಡ್ ಟರ್ಮ್ ಯಾರಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡ್ತಾ ಹೋಗ್ಬೋದು. ಬಿಕಾಸ್ ಡೈಲಿ ಕ್ಯಾಂಡಲ್ ನೀವು ನೋಡೋದಾದ್ರೂ ಸೊ ಇಲ್ಲಿ ಒಂದು ಏನು ಪ್ರೈಸೆಕ್ಷನ್ ಆಗಿತ್ತು ನೋಡಿ, ಸದ್ಯಕ್ಕೆ ವೀಕಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಇರೋವಂಥದ್ದು. ಈ ಝೋನನ್ನು ಬಿಟ್ಟು ಮೇಲ್ಗಡೆ ಕೊಡ್ತು ಅಂತಂದರೆ ನೀವು 1300-1320 ಈ ಟಾರ್ಗೆಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರಾದರೂ ಮಿಡ್ ಟರ್ಮಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಕೆಳಗಡೆನೂ ಕೂಡ ನಿಮಗೊಂದು ಚಾನಲ್ ಬಿಲ್ಡಪ್ ಆಗ್ತಾ ಇದೆ, ವರ್ಟೆಕ್ಸ್ ಹತ್ರ ಬರ್ತಾ ಇದೆ. ಸದ್ಯಕ್ಕೆ ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಇರೋದ್ರಿಂದ ಒಂದು ಶಾರ್ಟ್ ಕವರಿಂಗ್ ಇನ್ನೂ ಕಂಟಿನ್ಯೂ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಟಾಟಾ ಪವರಲ್ಲಿ ಏನಾಗುತ್ತೆ ಅಂತ ಒಬ್ಬರು ಕೇಳಿದ್ದಾರೆ. ಸರ್ ನಾನು ಆಪ್ಷನ್ ಚೈನ್ ರೆಫರ್ ಮಾಡಿಲ್ಲ ಟಾಟಾ ಪವರ್ದು, ಎಸ್ಪೆಷಲಿ ಈ ಎಕ್ಸ್ಪೈರ್ ಇದು ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಓವರಾಲ್ ಸದ್ಯಕ್ಕೆ ಸಣ್ಣದಾಗಿ ಹೇಳುವಂತ ನೋಡೋದಾದರೆ ನನಗೇನು ಅನಿಸ್ತಾ ಇದೆ ಅಂತಂದರೆ ಟಾಟಾ ಪವರಲ್ಲಿ ನೋಡಿ, ಇಲ್ಲಿ ಒಂದು ಬಂದಿತ್ತು, ಈ ಒಂದು ಬೇಸ್ ಮಾಡಿತ್ತು 245 ಹತ್ತಿರ ಝೋನಲ್ಲಿ, ಈ ಝೋನಲ್ಲಿ. ಸೊ ಅದರಿಂದ ಇವಾಗ ಫಾಲೋ ಅಪ್ ಅಂತ ಬಂದಿದೆ. ನಾಳೆಗೆ ನೀವು ತುಂಬ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ನ ಫಾಲೋ ಮಾಡಬೇಕು. ಹೇಗೇನು ಹೇಳ್ತಾ ಇದ್ದೀನಿ, ITM ಹೋಲ್ಡ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಕೇರ್ಫುಲ್ ಆಗಿರಿ. ಇವತ್ತು ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಸೊ ಈ ಬೇಸ್ ಏನಿದೆಯಲ್ಲ, ಈ ಬೇಸನ್ನು ಯಾವುದೇ ಕಾರಣಕ್ಕೂ ನಾಳೆ ಬಿಡಬಾರ್ದು. ಅಂದರೆ 246 ಅಂತ ಇಟ್ಕೊಳ್ಬೇಕಾದ್ರೆ, ಸೊ 246 ಲೆವೆಲ್ನ ನಾಳೆ ಯಾವುದೇ ಕಾರಣಕ್ಕೂ ಟಾಟಾ ಪವರು ಬಿಟ್ಟು ಕೆಳಗಡೆ ಬರಬಾರ್ದು. ಬರ್ತೀರಿ ಅಂದರೆ ದಯವಿಟ್ಟು ಸ್ಟಾಪ್ ಲಾಸ್ ಪ್ರಾಫಿಟ್ ಏನಿದೆ ಅದನ್ನ ಬುಕ್ ಮಾಡ್ಕೊಳ್ಳಿ. ಇಲ್ಲೇ ಸಪೋರ್ಟ್ ತೊಗೊಂಡು
ಮೇಲ್ಗಡೆ ಹೋಗ್ತಿದೆ ಅಂತಂದರೆ ನನ್ನ ಪ್ರಕಾರ ಇದು 250ಕ್ಕೆ ಹೋಗ್ಬೋದು ಈ ಎಕ್ಸ್ಪೈರಿ ದಿನ, ಅಥವಾ ನಾಳೆನೇ ಟ್ರೈ ಮಾಡ್ಬೋದು 250ಕ್ಕೆ. ಬಟ್ 246 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇದೊಂದು ವೀಕ್ ಪ್ಯಾಟರ್ನ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ನೀವು ಹುಷಾರಾಗಿರ್ಬೋದು. ಬಟ್ 250 ಅಂತ ನೀವು ನೋಡೋದಾದರೆ ಡೈಲಿ ಕ್ಯಾಂಡಲಲ್ಲಿ ಅಥವಾ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಇದು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿ ಉಳ್ಕೊಂಡ್ಬಂದಿದೆ. ಟಾಟಾ ಪವರ್ ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕೆ, ನಾನು ಫಂಡಮೆಂಟಲ್ ಸ್ವಲ್ಪ ಚೆಕ್ ಮಾಡಿಲ್ಲ, ಬಟ್ ಒಳ್ಳೆ ಸ್ಟಾಕೆ ಅಂತ ಅನ್ಕೊತೀನಿ ಟಾಟಾ ಪವರು. ಸೊ ತುಂಬ ಪ್ರಾಜೆಕ್ಟ್ಗಳು ಬರ್ತಾ ಇದೆ, ಸೊ ಏನೂ ತೊಂದರೆ ಇಲ್ಲ. ಲಾಂಗ್ ಕನ್ಸಲ್ಟೇಷನ್ ಕೂಡ ಆಗಿದೆ. ಸೊ ಇದಕ್ಕೆ ಏನಾದ್ರು ಬ್ರೇಕ್ಔಟ್ ಕೊಟ್ಟು ಹೋಯಿತು ಅಂತಂದರೆ ಮತ್ತೆ ಆಲ್ ಟೈಮ್ ಹೈ ಕಡೆಗೆ 300 ಮೇಲ್ಗಡೆ ಹೋಗಬೇಕು. ಬಟ್ ನೋಡ್ತಾ ಹೋಗೋಣ, ಕೆಳಗಡೆ 200 ಅನ್ನೋದು ಒಂದು ಒಳ್ಳೆ ಬೇಸ್ ಆಗಿದೆ ಈ ಸ್ಟಾಕಲ್ಲಿ. ಸೊ 250 ಅನ್ನೋದು ಇವಾಗ ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಹೋಗ್ತಾ ಇದೆ. 250 ಬ್ರೇಕ್ ಆಗಬೇಕು. ಬಟ್ ವೀಕ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ ಒಂದು ಟೆಸ್ಟ್ ಮಾಡಿ ವಾಪಸ್ ಬರ್ತಾ ಇದೆ. ಸೊ ಇಲ್ಲಿ ಒಂದು ಈ ಝೋನ್ ಒಳಗಡೆ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಎಲ್ಲಿ ತನಕ 250 ಬ್ರೇಕ್ ಆಗಲ್ಲ ಅಲ್ಲಿ ತನಕ ಆಲ್ ಟೈಮ್ ಹೈ ಕಡೆ ಹೋಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಸಲ ಏನಾದ್ರು 250 ಬ್ರೇಕ್ ಆದರೆ ಖಂಡಿತವಾಗ್ಲೂ ಇದು 300 ಲೆವೆಲ್ಗಳಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಹೋಗೋದಂದ್ರೆ ಯಾವ ರೀತಿ ಕ್ಲೋಸಿಂಗ್ ಕೊಡಬೇಕು, ಕ್ಲೋಸಿಂಗ್ ಕೊಡೋದು ಇಂಪಾರ್ಟೆಂಟ್. ಸ್ವಲ್ಪ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಾರ್ದು, ನೀವು ಕ್ಲೋಸಿಂಗ್ ಕೊಟ್ಟರೆ ಆಗ ಇಂಪಾರ್ಟೆಂಟ್ ಆಗಿರುತ್ತೆ. ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿದೆಯಲ್ಲ ಅದು ವೀಕ್ ಆಗ್ತಾ ಹೋಗುತ್ತೆ. ಬಟ್ ಈ ಎಕ್ಸ್ಪೈರಿಗೆ ನಾನು ಹೇಳಿದಾಗ 246ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಟೈಟ್ ಸ್ಟಾಪ್ ಲಾಸ್ ಇಟ್ಕೊಂಡು ನೋಡಿ, ಯಾಕಂದರೆ ಎಕ್ಸ್ಪೈರಿ ಹತ್ತಿರ ಬರ್ತಾ ಇದೆ. ಅದೇ ರೀತಿಯಾಗಿ ನ್ಯಾಸ್ಡ್ಯಾಕ್ ಒಂದ್ಸಲ ನೋಡ್ಕೊಂಬರೋಣ. ನ್ಯಾಸ್ಡ್ಯಾಕಲ್ಲಿ ನೋಡಿ, ಯಾಕೆ ನ್ಯಾಸ್ಡ್ಯಾಕನ್ನು ಪರ್ಟಿಕ್ಯುಲರ್ ಆಗಿ ಉದಾಹರಣೆ ತೊಗೊತಾ ಇದ್ದೀನಿ ಅಂತಂದರೆ ಇದು ಸ್ವಲ್ಪ ದೊಡ್ಡದಾಯಿತು ಚಾರ್ಟ್ ಸ್ಟಾಕು, ಸ್ಕಿಪ್ ಮಾಡ್ಕೊಂಡು ನೋಡಬೇಕಾಗಿ ನೀವು. ಇಲ್ಲಿ ನೋಡಿ, ಒಂದು ಇದನ್ನ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಸುಮಾರು ಜನ, ಇದು ನಮ್ಮ ಚಾರ್ಟಲ್ಲಿ ಕೂಡ ಆಗ್ಬೋದಲ್ವಾ, ಅದಕ್ಕೋಸ್ಕರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಡೈಲಿ ಕ್ಯಾಂಡಲ್ ನೀವು ನೋಡೋದಾದರೆ ಇದೊಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್, ನಾಳೆ ದಿನ ಫುಲ್ ಫಾಲ್ ಬರುತ್ತೆ ಅಂತ ಪೊಸಿಷನ್ ತೊಗೊಂಡು ಈ ರೀತಿ ಮಾಡ್ತಾ ಹೋಗ್ಬೋದು. ಆದರೆ ನೋಡಿ ನಿಮಗೆ ವಾಪಸ್ ಅಷ್ಟಕ್ಕೊಂದು ರೀಟ್ರೇಸ್ ಆಗಿದೆ. ಇದು ವೆರಿ ಇಂಪಾರ್ಟೆಂಟ್. ಯಾವ ಚಾರ್ಟ್ ಆದರೆ ಏನಂತೆ ಕಲಿಕೆಗೆ ಇಂಪಾರ್ಟೆಂಟ್ ಅಲ್ವಾ. ಯಾಕೆ ಇದನ್ನು ಪರ್ಟಿಕ್ಯುಲರ್ ಆಗಿ ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅನ್ನೋದು ಯಾವ ಪೊಸಿಷನಲ್ಲಿ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದನ್ನ ನಾನು ಸಿಂಗಲ್ ಕ್ಯಾಂಡಲ್ಸ್ಟಿಕ್, ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ಕಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಅಪ್ವರ್ಡ್ ಮೂವ್ಮೆಂಟ್ ಬಂದು ಮೇಲ್ಗಡೆ ಸ್ಥಾನದಲ್ಲಿ ನಿಮಗೆ ಹೈ ಪಾಯಿಂಟಲ್ಲಿ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಆದರೆ ಇದೆಲ್ಲಿ ಮಾಡ್ತಾ ಇದೆ, ಒಂದು ಮಧ್ಯದ ಜಾಗದಲ್ಲಿ ಮಾಡ್ತಾ ಇದೆ, ಇದಕ್ಕೆ ಅಂತ ಬೆಲೆ ಇರೋದಿಲ್ಲ. ಅದೇನಾದರೂ ಈ ಟಾಪಲ್ಲಿ ಮಾಡಿದ್ರೆ ನಿಮಗೆ ಇದು ನೋಡಿ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರಿಬೋದು. ಯಾಕೆ, ಒಂದು ಬ್ಯಾಕ್ಡ್ರಾಪಲ್ಲಿ ಪಾಸಿಟಿವ್ ಮೂಮೆಂಟ್ ಇದೆ, ಒಂದು ಗ್ಯಾಪ್ ಅಪ್ ಆಗಿ ಒಂದು ಡೋಜಿ ಮಾಡಿದೆ, ವಾಪಸ್ ಒಂದು 50% ಕೆಳಗಡೆ ಬಂದಿರುತ್ತೆ, ರೆಡ್ ಕ್ಯಾಂಡಲ್ ಬಂದಿದೆ, ಇದು ವೀಕ್ ಅಂತ ಹೇಳ್ಬೋದು. ವೀಕ್ ಅಂತ ಬಂತು ಮತ್ತೆ ವಾಪಸ್ ಟೆಸ್ಟ್ ಮಾಡಿ ನಿಮಗೆ ವೀಕ್ ಆಗಿ ಹೋಯಿತು. ಅದನ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಿದರೆ ಯಾವುದೇ ತೊಂದರೆ ಆಗ್ತಾರೆ. ನೋಡಿ, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ಅದೇ ಆ ಕ್ಯಾಂಡಲ್ಸ್ಟಿಕ್ಗೆ ನಿಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಇದನ್ನ ನಾನು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ನಿಮ್ಗೆ ಹೇಳಿದ್ದೀನಿ, ಅದನ್ನ ಕಂಟಿನ್ಯೂ ಮಾಡ್ತೀನಿ ಆ ಸೀರೀಸ್ನ. ಸೊ ಹಾಗಾಗಿ ಇದನ್ನ ನೀವು ಬೇರಿಶ್ ಎನ್ಗಲ್ಫಿಂಗ್ ಅಂತ ತೊಗೊಂಡಿದ್ರೆ ಇಲ್ಲಿ ಟ್ರ್ಯಾಪ್ ಆಗಿರೋಂಥ ಸಾಧ್ಯತೆ ಇರುತ್ತೆ. ಬೇಸಿಕಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸು ಇವತ್ತು ಅದ್ರ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಡೈಲಿ ಕ್ಯಾಂಡಲ್ಲಿ ಒಳ್ಳೆ ಮೂವ್ಮೆಂಟ್ ಬಂದಿದೆ. ಸೊ IT ಸೆಕ್ಟರ್ಗೆ ನಾಳೆ ಇದರಿಂದ ಒಂದು ಪಾಸಿಟಿವ್ ಸೆಂಟಿಮೆಂಟೇ ಬರ್ಬೋದು. ಬಟ್ ನಮ್ಮ ಅನಾಲಿಸಿಸ್ ನಾವೇನು US ಮಾರ್ಕೆಟ್ನ ಡೈರೆಕ್ಟ್ ಟ್ರ್ಯಾಕ್ ಮಾಡ್ಕೊಂಡು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಈ ಪ್ಯಾಟರ್ನ್ ಒಂದು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಈ ಎಕ್ಸಾಂಪಲ್ನ ತೊಗೊಂಡೆ. ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.